यदङ्ग्रे कमलगन्धं तापत्रय निवारण शान्तैकपदं देवं सिद्धारूढमहं भजे. ಸದಾಕಾಲ ಪ್ರಾತಸ್ಮರಣೀಯರಾದ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಂಗಳವರ ದಿವ್ಯ ಚರಣಾರವಿಂದಗಳಲ್ಲಿ ಅನಂತ ಹಣಮೆಳೆದು ಪರಮ ಪೂಜ್ಯ ಆರೂಢ ಜ್ಯೋತಿ ಪೂಜ್ಯ ಅರ್ಚನವರ ದಿವ್ಯ ಚರಣಕ್ಕೆ ನತಮಸ್ತಕನಾಗಿ ಸುಕ್ಷೇತ್ರ ಹಾರುಗೇರಿಯ ಚನ್ನ ಋಷಭೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಮಹಾ ತಪಸ್ವಿ ಮಹಾಕರ್ತೃಗೆ ಕೂಡ ಅನಂತ ಅನಂತ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಎಲ್ಲ ವಿದ್ಯಾಪಾಡು ಬೆಳೆದಿರ್ತಕ್ಕಂಥ ಪರಮ ಪೂಜ್ಯ ಬ್ರಹ್ಮಲೀನ ಬ್ರಹ್ಮಸ್ವರೂಪ ಅಭಿನವ ಶಿವಪುತ್ರ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಮಸ್ತಕದಲ್ಲಿ ಧರಿಸಿಕೊಂಡು ಪರಮ ಪೂಜ್ಯರು ಪಾವನ ಮೂರ್ತಿಗಳಾಗಿರ್ತಕ್ಕಂಥ ಶ್ರೀ ಬ್ರಹ್ಮನಿಷ್ಠ ಡಾಕ್ಟರ್ ಶಿವಾನಂದ ಫಾಜಿಯವರ ದಿವ್ಯ ಚರಣಾರವಿಂದಗಳಿಗೆ ಅನಂತ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಹಾರುಗೇರಿಯ ಸುಕ್ಷೇತ್ರ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ರಥಯಾತ್ರೆ ಕಾರ್ಯಕ್ರಮದ ಪಾವನ ಬ್ರಹ್ಮವೇದಿಕೆಯನ್ನು ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯ ಪಾವನ ಮೂರ್ತಿಗಳಾಗಿರ್ತಕ್ಕಂಥ ಶ್ರೀ ಬ್ರಹ್ಮನಿಷ್ಠ ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಕ್ಕೂ ಅನಂತ ಅನಂತ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಬ್ರಹ್ಮವೇದಿಕೆಗೆ ಉಪಸ್ಥಿತರಿರುವ ಪರಮ ಪೂಜ್ಯ ಕುಮಾರ ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಕ್ಕೂ ಹಾಗೂ ಬಾಪುರಾವ್ ಮಹಾರಾಜರಲ್ಲಿ ಕೂಡ ಹಾಗೂ ಸಚ್ಚಿದಾನಂದ ದೇವರಲ್ಲಿ ಬೂದಿಯಾಳದ ಶರಣರಲ್ಲಿ ಹಾಗೂ ಇನ್ನೂರು ಎಲ್ಲ ಮಹಾತ್ಮರಲ್ಲಿ ಹಾಗೂ ಶ್ರೀಮಠದ ಕಮಿಟಿಯವರೇ ಸಂಗೀತ ಬಳಗವೇ ತಂದೆ ತಾಯಿ ನಿಮ್ಮೆಲ್ಲರ ಆತ್ಮ ಜ್ಯೋತಿಗೆ ಶರಣ ಪ್ರಥಮದಲ್ಲಿ ನಮ್ಮ ಸಂಗೀತದ ಬಳಗದವರು ಬಹಳ ಸುಂದರವಾಗಿ ತಮ್ಮದೇ ಆಗಿರ್ತಕ್ಕಂಥ ಗಾನಭೂಮಿಗೆ ಶ್ರೀಮನ್ ನಿಜಗುಣ ಶ್ರೀಗಳವರ ರಚಿಸಲ್ಪಟ್ಟಿರ್ತಕ್ಕಂಥ ಪರಮಾತ್ಮ ಈ ಜಗತ್ತನ್ನ ಸೃಷ್ಟಿಯನ್ನು ಮಾಡಿ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿ ಪಕ್ಷಿಗಳು ಜಡವಸ್ತುಗಳು ಹಾಗೆ ಅಮೂಲ್ಯವಾಗಿರ್ತಕ್ಕಂಥ ಈ ಮಾನವ ಶರೀರವನ್ನು ಕೊಟ್ಟು ಈ ಮಾನವನ ಬದುಕು ಉದ್ಧಾರ ಆಗಲಿ ಅಂತ ತಿಳ್ಕೊಂಡು ಮನುಷ್ಯನಿಗೆ ಅಮೂಲ್ಯವಾಗಿರ್ತಕ್ಕಂಥದ್ದು ಏನನ್ನ ಬೇಕಂತ ಕೇಳಿದ್ರೆ ಜಗತ್ತಿನೊಳಗ ಸಂಘ ಜೀವಿ ಅಂತ ಕೇಳಿದ್ರೆ ಅದು ಮಾನವ. ಈ ಮನುಷ್ಯನಿಗೆ ಸಂಘ ಇಲ್ಲ ಅಂತ ಕೇಳಿದ್ರೆ ಈ ಮನುಷ್ಯ ಹುಚ್ಚಾಗ್ತದೆ. ಅದು ಸಂಘ ಎಂಥವರ ಸಂಘವನ್ನು ಮಾಡಬೇಕಂತ ಕೇಳಿದ್ರೆ ಸಜ್ಜನರ ಸಂಘ ಹೆಜ್ಜೆಯನ್ನು ಸರಿಯಿಲ್ಲ. ಸಜ್ಜನರು ಎಲ್ಲಿ ಸಿಗ್ತಾರ ಅಂತ ಕೇಳಿದ್ರೆ ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ ನಿತ್ಯ ಜ್ಞಾನಿಯಾದ ಮೇಲೆ ಶೋಕವೇತಕ್ಕೆ. ಮನುಷ್ಯನಿಗೆ ಏನನ್ನ ಬೇಕಂತ ಕೇಳಿದ್ರೆ ಮೊದಲು ಸಂಘ ಬಹಳಷ್ಟು ಮುಖ್ಯ. ಆ ಸಂಘ ಎಲ್ಲಿ ಸಿಗ್ತದ ಅಂತ ಕೇಳಿದ್ರೆ ದುರಿತ ಕರ್ಮವನ್ನು ಒಲ್ಲದೇರು ಪುಣ್ಯವನೇ ಮಾಡು ಹರಣ ಅಡಿಬಿಡಿ ಶಾಂತರೊಡನ. ಶಾಂತರ ಸತ್ಪುರುಷರ ಶರಣರ ಬಳಗದಲ್ಲಿ ಆ ಸತ್ಯವಂತರ ಸಂಘ ನಿನಗೆ ಸಿಗಲಕ್ಕೆ ಸಾಧ್ಯ. ಆ ಸತ್ಯವಂತರ ಸಂಘದಲ್ಲಿ ಇದ್ದುಕೊಂಡು ಸತ್ಯವಂತರ ನುಡಿಗಳನ್ನು ನೀವು ಕೇಳಿದೆ ಅಂತ ಕೇಳಿದ್ರೆ ನಿನ್ನ ಬದುಕು ಉದ್ಧಾರ. ಮೊದಲನೇ ಏನು ಹೇಳ್ತದಂತ ಕೇಳಿದ್ರೆ ಶ್ರೀ ಗುರು ವಚನದಿಂದ ಅಧಿಕಿಸಿದೆ ಉಂಟು. ಪರಮಾತ್ಮನ ವಾಣಿಯಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಕೇಳಿದ್ರೆ ನಿಜಗುಣ ಹೇಳ್ತಾರೆ ಶ್ರೀ ಗುರು ವಚನದಿಂದ ಅಧಿಕ ಸಿಗುವಂತೆ. ಉಂಟೆ ಅಂತಕ್ಕಂಥದ್ದು ಶಬ್ದ ಬಹಳ ವಿಶೇಷ. ಉಂಟೆ 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 ಅಧಿಕ ಅಂತ ಕೇಳಿದ್ರೆ ಹೆಚ್ಚಿದ್ದು ಯಾವುದಾದ್ರೂ ಇದೆ ಅಂತ ಕೇಳಿದ್ರೆ ಯಾವುದು ಕೂಡ ರಾಗದಿಂದೇನು ಭವಬೀಜ ಉಂಟೆ. ಮನುಷ್ಯನಿಗೆ ಗುರುವಿನ ವಚನ ಕೇಳಿದ್ರೆ ಮುಕ್ತಿ ಆಗ್ತಕ್ಕಂಥ ಮಾತನ್ನ ನಿಜಗುಣ ಶ್ರೀಗುರು ಹೇಳಿದರು. ಶ್ರೀ ಗುರು ವಚನೋಪದೇಶವನ್ನು ಆರಿಸಿದಾಗಲನ್ನು ಹೇಳಿದರು. ಹೌದ್ರಿ, ನಮ್ಮ ನಿಮ್ಮಂತವ್ರ ಮಾತು ಕೇಳಿ ಮುಕ್ತಿ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಕೇಳಿದ್ರೆ ನಮ್ಮ ನಿಮ್ಮ ಮಾತಿನಲ್ಲಿ ಏನಲ್ಲ ಅಂತ ಕೇಳಿದ್ರೆ ಬರೀ ದುಃಖದ ವಿಷಯಗಳದಾವ. ಬರೀ ನಮ್ಮ ಮಾತುಗಳು ಹ್ಯಾಂಗದ ಅಂತ ಕೇಳಿದ್ರೆ ಮಹಾತ್ಮರ ಮಾತುಗಳು ಏನಾಗ್ಯಾವ ಅಂತ ಕೇಳಿದ್ರೆ ಅವು ಕೃತಿಯಾಗಿ ಅವು ಏನನ್ನ ಆಗ್ಯಾವ ಅಂತ ಕೇಳಿದ್ರೆ ಮನುಷ್ಯನಿಗೆ
ಯಾವಾಗಲೂ ಕೂಡ ಆನಂದ ಕೊಡತಕ್ಕಂಥ, ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದ ಆನಂದ ಕೊಡತಕ್ಕಂಥ ಮಾತುಗಳು ಈ ಮನುಷ್ಯನಿಗೆ ಬಹಳ ಅತ್ಯವಶ್ಯಕತೆ. ಅದಕ್ಕೆ ಅಂಥ ವಚನಗಳನ್ನು ಕೇಳಿ ಮನುಷ್ಯ ಉದ್ಧಾರ ಆಗಬೇಕು ಅಂತ ತಿಳ್ಕೊಂಡು ಮಹಾತ್ಮ ಎಲ್ಲರೂ ಕೂಡ ಬಸವಾದಿ ಪ್ರಮುಖರು ಕೂಡ ಹೇಳ್ಕೊಂಡು ಬರ್ತಾರೆ. ಮಹಾತ್ಮರ ಮಾತು ಇಂಥವಂತ ಕೇಳಿದರೆ ನುಡಿದರೆ ಮುತ್ತಿನ ಹಾರದಂತಾರೆ. ಮುತ್ತುಗಳ ಅವರ ಮಾತುಗಳು, ಆ ಮುತ್ತಿನಲ್ಲಿ ಅಷ್ಟು ಪವಿತ್ರವಾಗಿರ್ತಕ್ಕಂಥ ನಮ್ಮ ಬದುಕನ್ನೇ ಪವಿತ್ರ ಮಾಡಿಕೊಳ್ಳಲಿಕ್ಕೆ ಶಕ್ತಿ ಆ ಮಹಾತ್ಮರ ಮಾತುಗಳಲ್ಲಿ ಇರತಕ್ಕಂಥ ಮಾತನ್ನು ಹೇಳ್ಕೊಂಡು ಬರ್ತಾರೆ. ಮಹಾತ್ಮರ ಮಾತುಗಳು ಕೇಳೋದ್ರಿಂದ ಈ ಮನುಷ್ಯನಿಗೆ ಏನಾಗ್ತದೆ ಅಂತ ಕೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಪಾಪವನ್ನು ನಶಿಸಿ ಹೋಗ್ತದೆ. ನಾವು ಮಾಡತಕ್ಕಂಥ ಮಾತುಗಳು ಎಲ್ಲವೂ ಕೂಡ, ನಾವು ಮಾಡತಕ್ಕಂಥ ಪಾಪಗಳು ಎಲ್ಲವೂ ಕೂಡ ನಶಿಸಿ ಹೋಗ್ತದೆ. ಎಲ್ಲವೋ ಬ್ರಹ್ಮಹತ್ಯೆ ಮಾಡಿದವನೇ, ಎಲ್ಲವೋ ಪಾಪ ಕರ್ಮಗಳನ್ನು ಮಾಡಿದವನೇ ಒಮ್ಮನೆ ಶಿವನೆಂದರು. ಒಮ್ಮನೆ ಶಿವನೆಂದರೆ ನೀ ಮಾಡಿರ್ತಕ್ಕಂಥ ಪಾಪ ಎಲ್ಲವೂ ಕೂಡ ನಶಿಸಿ ಹೋಗ್ತದೆ. ಅದಕ್ಕೆ ಪಾಪವನ್ನು ಕಳ್ಕೋಬೇಕಂತ ಕೇಳಿದ್ರೆ ಸೇವಾದಿಗಳನ್ನು ಮಾಡಿದ್ರೆ ಕೂಡ ಪಾಪ ಕಳೆದು ಹೋಗ್ತದೆ. ಗುರು ಸನ್ನಿಧಿಯಲ್ಲಿ ಬಂದು ಕೇಳಿದ್ರೆ, ಗುರು ವಚನವನ್ನು ಕೇಳಿದ್ರೆ ಕೂಡ ಪಾಪ ಕಳೆದು ಹೋಗ್ತದೆ. ಮನದೋಷವಾಗಿರ್ತಕ್ಕಂಥ ವಿಕ್ಷೇಪ ದೋಷವನ್ನು ನಮ್ಮ ಮನಸ್ಸನ್ನು ಎಷ್ಟು ನಾವು ಸ್ವಚ್ಛ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಅಂತ ಕೇಳಿದ್ರೆ ಅದು ಸೇವಾದಿಗಳಲ್ಲಿ ಶ್ರೀ ಗುರು ವಚನದಲ್ಲಿ ಬಹಳ ಅವಶ್ಯ ಅಂತಕ್ಕಂಥ ಮಾತನ್ನು ಹೇಳ್ಕೊಂಡು ಬರ್ತಾರೆ. ಕಡಗೀಲೀಲದ ಬಂಡಿ ಕಡೆಯುವುದು ಮಾತು, ಕಡಗೀಲೀಲದ ಬಂಡಿ ಕಡೆಯುವುದು ಮಾತು. ಒಬ್ಬ ರೈತ ಬಂಡಿಯನ್ನು ಒಂದು ಹೊಲದಲ್ಲಿ ಒಯ್ಯಬೇಕಾದ್ರೆ ಹೇಗೆ ಎಷ್ಟು ಅಮೂಲ್ಯವಾಗಿರ್ತಕ್ಕಂಥ ಆ ಬಂಡಿಗೆ ಎರಡು ಕೀಲ ಮುಖ್ಯವೋ, ಈ ಕಡುದರ್ಪವೇರಿದ ಒಡನೆಂಬ ಬಂಡಿಗೆ ಈ ಅಹಂಕಾರದಿಂದ ಕೂಡಿರ್ತಕ್ಕಂಥ ಈ ಶರೀರ ಅದಲ್ಲ, ಇದರೊಳಗೆ ಏನು ಅಹಂಕಾರ ಅನ್ನತಕ್ಕಂಥದ್ದು ಕೂಡ ಅಂತ ಕೇಳಿದ್ರೆ ನಾನು ನನ್ನದು ಅಂತಕ್ಕಂಥದ್ದು ಅಹಂಕಾರವನ್ನು ಒಳಗೊಂಡು ಈ ಕಡುದರ್ಪವೇರಿರ್ತಕ್ಕಂಥ ಬಂಡಿಗೆ ಅವಶ್ಯವಾಗಿರ್ತಕ್ಕಂಥ ಕಡುದರ್ಪವೇರಿದ ಒಡನೆಂಬ ಬಂಡಿಗೆ ನಿಮ್ಮ ಮೃಡಶರಣರ ನುಡಿವಣವೇ ನಿತ್ಯ ಕಾರಣ. ಈ ಕಡುದರ್ಪ ನಾನು ನನ್ನದು ಅಂತಕ್ಕಂಥದ್ದು ಏನು ಅಂದುಕೊಂಡು ಕುಂತೀವಲ್ಲ, ಇದನ್ನು ನಶಿಸಿ ಹೋಗ್ಬೇಕಂದ್ರೆ ಅದು ನಿಮ್ಮ ಮೃಡಶರಣರ ನುಡಿಗಣವೇ ಅಂತಕ್ಕಂಥದ್ದು, ನಿಮ್ಮ ಶರಣರ ವಚನದಿಂದಲೇ ಅದು ಅಳಿದು ಹೋಗ್ತಕ್ಕಂಥ ಮಾತನ್ನ ಬಸವಾದಿ ಪ್ರಮುಖರು ಹೇಳ್ಕೊಂಡು ಬರ್ತಾರೆ. ಅದಕ್ಕೆ ಇವತ್ತಿನ ದಿವಸ ಈ ರಥಯಾತ್ರೆ ಕಾರ್ಯಕ್ರಮದ ಸನ್ನಿಧಾನದಲ್ಲಿ ಪರಮ ಪೂಜ್ಯರಾಗಿರ್ತಕ್ಕಂಥ ನಮ್ಮ ಅಭಿನವ ಶಿವಪುತ್ರ ಮಹಾಸ್ವಾಮಿಗಳ ಭವ್ಯ ಮೂರ್ತಿಯನ್ನ ಇಷ್ಟೇ ಅಲ್ಲ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಹಲವಾರು ರಾಜ್ಯಗಳಲ್ಲಿ, ಹಲವಾರು ಜಿಲ್ಲೆಗಳಲ್ಲಿ, ಹಲವಾರು ಗ್ರಾಮಗಳಲ್ಲಿ, ಹಲವಾರು ಒಂದು ಹಳ್ಳಿಗಳಲ್ಲಿ ನಮ್ಮ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳವರು ಎಲ್ಲೆಲ್ಲಿ ಅವರ ಶಾಸ್ತ್ರ 6 ಶಾಸ್ತ್ರಗಳನ್ನು ಬಹಳ ಗಂಭೀರದಿಂದ ಮುಮುಕ್ಷಗಳನ್ನು ಉದ್ಧಾರವನ್ನು ಮಾಡಿ ತಮ್ಮ ಬದುಕನ್ನೇ ಆ ಶಾಸ್ತ್ರ ಜೊತೆಗೆ ಅಂಟಿಕೊಂಡು ಮುಮುಕ್ಷಗಳಿಗೆ ಉದ್ಧಾರವನ್ನು ಮಾಡಿ ನಾಡಿಗೆ ಸುತ್ತಿ ಬಹಳ ಸುಂದರವಾಗಿ ಅವರು ನಮ್ಮ ಬದುಕನ್ನು ರೂಪಿಸಿಕೊಟ್ಟಿದ್ದಾರೆ. ಅಂಥ ಮಹಾತ್ಮ ಸನ್ನಿಧಾನದಲ್ಲಿ ನಮ್ಮ ಅಭಿನವ ಶಿವಪುತ್ರ ಮಹಾಸ್ವಾಮಿಗಳು ಬಂದು ಅವರು ಕೂಡ ಮುಮುಕ್ಷಗಳಿಗೆ ಉದ್ಧಾರವನ್ನು ಮಾಡಿ ಅವರ ಸತ್ಯ ಸಂಕಲ್ಪದಂತೆ ನಮ್ಮ ಅಭಿನವ ಸಿದ್ಧಾರ್ಥ ಮಹಾಸ್ವಾಮಿಗಳವರ ಪಟ್ಟಾಭಿಷೇಕ ಮಾಡಿದ ನಂತರ ಅವರ ಕನಸು ಏನಿತ್ತು ಅಂತ ಕೇಳಿದ್ರೆ ಒಂದು ಆರೂಢ ಜ್ಯೋತಿ ಶಾಂತಾಶ್ರಮ ಮಠದ ಒಂದು ಕಟ್ಟಡ ಅದನ್ನು ಮಾಡಬೇಕಂತ ಮೊದಲೇ ಜ್ಯೋತಿರ್ಲಿಂಗವನ್ನು ಆ 12 ಜ್ಯೋತಿರ್ಲಿಂಗವನ್ನು ಮಾಡಿ ಪೂಜ್ಯರನ್ನು ಪಟ್ಟಾಭಿಷೇಕ ಮಾಡಬೇಕಂತ ಅವರು ಬಹಳ ಅಪೇಕ್ಷೆ ಇತ್ತು. ಆದರೆ ಅವ್ರಿಗೆ ಏನು ತಿಳಿದಿತ್ತೋ ಬಿಟ್ಟಿತ್ತೋ ಗೊತ್ತಿಲ್ಲ. ಆ 12 ಜ್ಯೋತಿರ್ಲಿಂಗವನ್ನು ಮಾಡಿ ಅದೇನು ಮಾಡೋದೇನು ದೊಡ್ಡ ಮಾತಲ್ಲ. ಆದರೆ ನಮ್ಮ ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳು ಅವರೇ ಜ್ಯೋತಿರ್ಲಿಂಗ, ಅವ್ರ ಮುಖಾಂತರ ಜ್ಯೋತಿರ್ಲಿಂಗ ವಾಣಿ ಕೇಳಿದ್ರೆ ನಮ್ಮ ಭಕ್ತರು ಉದ್ಧಾರ ಆಗ್ತಾರೆ ಅಂತ ತಿಳ್ಕೊಂಡು ಅವರಿಗೆ ಮೊದಲು ಪಟ್ಟಾಭಿಷೇಕವನ್ನು ಮಾಡಿ ಅವರನ್ನೇ ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳವರ ಪರಾವತಾರಿ ಸಿದ್ಧಾರೂಢ ಮಹಾಸ್ವಾಮಿಗಳವರ ಸನ್ನಿಧಾನದಲ್ಲಿ ನೋಡ್ರಿ, ಆ ಸಿದ್ಧಾರೂಢ ಮಠದ ಆವರಣದಲ್ಲೇ ಮಹಾತ್ಮನಾಗಿರ್ತಕ್ಕಂಥ ಸಿದ್ಧಾರೂಢ ಸ್ವಾಮಿಗಳ ಸನ್ನಿಧಾನದಲ್ಲಿ ನಮ್ಮ ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳವರ ಪಟ್ಟಾಭಿಷೇಕ ಆಗಿಲ್ಲ ಅಂತ ಕೇಳಿದ್ರೆ ಅದು ಮತ್ತೆ ಪುನರ್ಜನ್ಮ ಸಿದ್ಧಾರೂಢರೇ ಹುಟ್ಟಿ ಬಂದಾರ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಾ, ಅಂತ ಪರಮ ಪೂಜ್ಯರ ನಮ್ಮ ಸತ್ಯ ಸಂಕಲ್ಪದಂತೆ ಪರಮ ಪೂಜ್ಯರ ಪ್ರತಿಯೊಂದು ಊರಿಗೆ ಹೋಗಿ ಅವರವರ ಶಿಷ್ಯರು ಎಲ್ಲದರ, ಭಕ್ತರು ಎಲ್ಲದರ ಅದನ್ನು ಪರಿಚಯ ಮಾಡಿಸಿಕೊಡ್ಬೇಕಂತಕ್ಕಂಥದ್ದು ಅಪೇಕ್ಷೆ ನಮ್ಮ ಅಭಿನವ ಅಪ್ಪಾಜಿಯವರಲ್ಲಿ ಇತ್ತು. ಆದರೆ ಭೌತಿಕವಾಗಿ ಶರೀರವನ್ನು ತಾವು ತ್ಯಜಿಸಿ ಹೋಗಿದ ನಂತರ ಅದೇ ಸತ್ಯ ಸಂಕಲ್ಪವನ್ನು ನನಸಾಗಿ ಮಾಡಿರ್ತಕ್ಕಂಥ
ನಮ್ಮ ಅಭಿನವ ಸಿದ್ಧಾರ್ಥ ಮಹಾಸ್ವಾಮಿಗಳವರು ಇವತ್ತಿನ ದಿವಸ ಈಗ ಬರಬೇಕಂತ ಕೇಳಿದ್ರೆ ಯಾವುದಕ್ಕಾಗಿ ಈಗ ಬಂದಾರ ಅಂತ ಕೇಳಿದ್ರೆ ನಿಮ್ಮದು ಪರಿಚಯ ಆಗಲಿ, ನಿಮ್ಮ ಮಕ್ಕಳನ್ನು ಪರಿಚಯ ಮಾಡ್ಕೋಬೇಕು, ನಮ್ಮ ಶಿಷ್ಯರು ಎಷ್ಟದಾರನ್ನು ತಿಳ್ಕೋಬೇಕು, ಅವರಿಗೆ ಶಾಸ್ತ್ರ ಬೋಧನೆಯನ್ನು ಮಾಡಬೇಕು, ಆ ಶಾಸ್ತ್ರ ಜೊತೆಗೆ ಯೋಗ ಕ್ಷೇಮವನ್ನು ಕೂಡ ತಿಳ್ಕೊಂಡು ಹೋಗ್ಬೇಕಂತಕ್ಕಂಥದ್ದು ದೇಶದಿಂದ ಪ್ರತಿ ಊರಿಗೆ, ಪ್ರತಿ ಹಳ್ಳಿಗೆ, ಪ್ರತಿ ರಾಜ್ಯಕ್ಕೂ ಕೂಡ, ಜಿಲ್ಲೆಗಳಿಗೆ ಕೂಡ ಇವತ್ತಿನ ದಿವಸ ತಿರುಗಾಡ್ಕೊಂಡು ಇವತ್ತು ಹಾರುಗೇರಿ ಸುಕ್ಷೇತ್ರಕ್ಕೆ ಬಂದಾಗ ತಮ್ಮೆಲ್ಲ ಬದುಕು ಹಸನಾಗಲಿ, ಆ ಮಹಾತ್ಮನ ಆಶೀರ್ವಾದ ನಮ್ಮ ಮೇಲೆ ನಿಮ್ಮ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನೆರಡು ಪದಗಳನ್ನು ಶ್ರೀಚರಣಕ್ಕೆ ಅರ್ಪಿಸ್ತೀನಿ. ಪರಮ ಪೂಜ್ಯ ಬಾಬುರಾವ್ ಮಹಾರಾಜರು ಕೊಡವಾಡ ಆ ಪೂಜ್ಯರಿಂದ ನಾಲ್ಕು ಹೆಸರುಗಳು. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯ. ಅಪ್ಪ ಬಸವೇಶ್ವರರಲ್ಲಿ, ಶಿವಯೋಗಿಗಳಲ್ಲಿ, ಅದ್ವೈತ ಸಾಮ್ರಾಟದ ಚಕ್ರವರ್ತಿಗಳಾದಂಥ ಜಗದ್ಗುರು ಸಿದ್ಧಾರೂಢರಲ್ಲಿ, ಈ ಪಾವನ ಕ್ಷೇತ್ರದ ಕ್ಷೇತ್ರ ಪಾಲಕನಾದಂಥ ಚನ್ನ ಋಷಭೇಂದ್ರ ಸ್ವಾಮೀಜಿಯವರಲ್ಲಿ, ಇದೊಂದು ಹಾರುಗೇರಿ ಅಂತಕ್ಕಂಥದ್ದು ಮೊದಲೇನಪ್ಪ ಅಂದ್ರೆ ವ್ಯಾಪಾರಿಯ ಒಂದು ಹಾರುಗೇರಿ. ಇವತ್ತಿನ ದಿವಸ ಈ ಹಾರುಗೇರಿ ಹೆಂಗೈತಪ್ಪ ಅಂತಂದ್ರೆ ಶಿವತ್ರಯರ ಮತ್ತು ಭಾರತೀಯ ಅಪ್ಪನವರ ಒಂದು ಏನಪ್ಪಾ ಅಂತಂದ್ರೆ ವೇದಾಂತದ ಹಾರುಗೇರಿ ಅಂತಕ್ಕಂಥದ್ದು ಇವತ್ತು ಹೆಸರು ಪಡೆದೈತಿ. ಇಂಥ ಹಾರುಗೇರಿಯಲ್ಲಿ ಇಂದು ವಿಶೇಷವಾಗಿ ಶಿವತ್ರಯರಲ್ಲಿ ಅಗ್ರಗಣ್ಯರಾದಂಥವರು, ಆರೂಢ ಪರಂಪರೆಯನ್ನ ನಾಡಿನಾದ್ಯಂತ ಅಷ್ಟೇ ಇರದೆ ಹಲವಾರು ರಾಜ್ಯಗಳಲ್ಲಿ ಬಿತ್ತರಿಸತಕ್ಕಂಥವರು. ಇವತ್ತಿನ ದಿವಸ ಶಿವತ್ರಯರ ಪರಿಚಯ ಇಲ್ಲದಂತಹ ಊರು, ನಾಡು, ರಾಜ್ಯ ಇಲ್ಲವೇ ಇಲ್ಲ. ಅಂತಹ ಶಿವತ್ರಯರಲ್ಲಿ ಅಗ್ರಗಣ್ಯರಾದಂಥವರು, ಎಲ್ಲರ ಜನಮಾನಸದಲ್ಲಿ ಸ್ಥಿರಸ್ಥಾಯಿಯಾಗಿರ್ತಕ್ಕಂಥ ಪೂಜ್ಯ ಅಭಿನವ ಶಿವಪುತ್ರ ಮಹಾಸ್ವಾಮೀಜಿಯವರ ಒಂದು ಸಾಕ್ಷಾತ್ ಮೂರ್ತ ಸ್ವರೂಪದ ಒಂದು ಮೂರ್ತಿ. ಆ ಮೂರ್ತಿಯ ಜ್ಯೋತಿ ರಥಯಾತ್ರೆ, ಆ ರಥಯಾತ್ರೆಯ ಒಂದು ಕೇಂದ್ರ ಬಿಂದು ಸಂವಿಧಾನ ಕರ್ತೃಗಳು, ವಿದ್ಯಾವಾರಿಧಿಗಳು, ಅಷ್ಟೇ ಅಲ್ಲದೆ ಬಹುಭಾಷಾ ಪಂಡಿತರು, ಅಷ್ಟೇ ಅಲ್ಲದೆ ಶ್ರೋತ್ರಿಯ ಬ್ರಹ್ಮನಿಷ್ಠರು, ಸಮರ್ಥರು ಆದಂಥ ಅತ್ಯಂತ ಅಭಿನವ ಶಿವಪುತ್ರ ಮಹಾಸ್ವಾಮೀಜಿಯವರ ಒಂದು ಕರಕಮಲ ಸಂಜಾತರಾದಂಥ ಪೂಜ್ಯನೀಯ ಅಭಿನವ ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಒಂದು ಸನ್ನಿಧಿಗೆ ನಮಿಸಿ, ನಮ್ಮ ಕುಮಾರ ಸಿದ್ಧಾರೂಢರಲ್ಲಿ, ಒಳ್ಳೆಯ ವಾಗ್ಮಿಗಳಾದಂಥ ಮೃತ್ಯುಂಜಯ ಸ್ವಾಮೀಜಿಯವರಲ್ಲಿ, ಬೂದಿಹಾಳ ಶರಣರಲ್ಲಿ, ಅವ್ರ ಕೈಯಲ್ಲಿ ಓಡಾಡ್ತಕ್ಕಂಥ ಮತ್ತೊಬ್ಬ ಅಲ್ಲಿ ರಾಯಚೂರು ಜಿಲ್ಲೆಯ ಒಂದು ಮಹಾನ್ ಕ್ಷೇತ್ರದ ಒಬ್ಬ ಅಪ್ಪ ಅವರ ಶಿಷ್ಯರು, ಅವರಿಗೂ ಮತ್ತು ಈ ವೇದಾಂತದ ಗರಡಿಯಲ್ಲಿ ಬೆಳೆದಂಥ ಈ ಊರಿನ ನಮ್ಮ ಶಿವಗೌಡರನ್ನೇ ಮೊದಲು ಮಾಡಿಕೊಂಡು ಏನು ಕುರ್ಚಿ ಮೇಲೆ ಕೂತಿರಿ ನಿಮ್ಮೆಲ್ಲರಿಗೂ ಸಹಿತ ವಂದಿಸಿ ಶರಣರೇ, ಶರಣಿಯರೇ, ಆತ್ಮೀಯರೇ, ನಿಮ್ಮೆಲ್ಲರಿಗೂ ಅನಂತ ಶರಣ ಆಗ್ತೀವಿ. ಗೊತ್ತಿಗೆ ನಮ್ಮ ಇವರು ಶಿವಗೌಡರವರು ಬೀಗರಮನಿ ಕರ್ಕೊಂಡು ಹೋಗಿದ್ರು ನಿಡುಗುಂದಿಗೆ. ಅವ್ರು ನೋಡಿದ ಕೂಡಲೇ ನಮ್ಗೆ ಹಿಂಗೆ ಅನಿಸ್ಲಾಯ್ತು, ಮಹಾತ್ಮರು ನೋಡಿ, ಮೂರ್ತಿ ನೋಡಿ, ಅವ್ರು ಒಮ್ಮೆ ಏನಪ್ಪ ಅಂದ್ರೆ ಕುಣಿದಾಡ್ದಂಗೆ ಸಿಗದಾಡ್ದಂಗೆ ಮಾಡ್ಲಾದ್ರು. ಭಾರತೀಯ ಹಬ್ಬಗಳು ಬಂದ ಕೂಡಲೇ ಯಾವ ರೀತಿ ಅವ್ರಿಗೆ ಆನಂದ ಆಗಿಲ್ಲ, ಅದೇ ಆನಂದದಿಂದ ಏನು ಮಾತ್ರ ಕುಣಿದಾಡ್ಲಾದ್ರು. ಎಷ್ಟು ಅವರು ಶಿವತ್ರೆಯ ಮೇಲೆ ಪ್ರೀತಿದಾರ ಅಂತಕ್ಕಂಥದ್ದು ನಮ್ಮೆಲ್ಲ ತೋರಿಸ್ಕೊಟ್ರು. ಮತ್ತು ಇಲ್ಲಿ ನಮ್ಮ ಅಭಿನವ ಸಿದ್ಧಾರೂಢ ಬಂದ ಕೂಡಲೇ ನೀವು ಭಾರತೀಯ ಹಬ್ಬ ಅವರಿಗೆ ಯಾವ ರೀತಿ ಒಂದು ಸ್ವಾಗತ ಕೋರ್ತಿದ್ರಿ, ಅದೇ ಸ್ವಾಗತವನ್ನು ನೀವು ಕೋರಿದ ಕೂಡಲೇ ನಮ್ಗೆ ಭಾಳ ಆನಂದ ಮತ್ತು ಸಂತೋಷ ಆಯಿತು. ಅಷ್ಟೇ ಕಾರ್ಯಕ್ರಮದ ನಿರೂಪಣೆ ಮಾಡ್ತಕ್ಕಂಥ ನಮ್ಮ ಕುಲಕರ್ಣಿಯವರಂತೂ ಅದೇನು ಹೇಳಕ್ ಹೇಳಿಲ್ಲ. ಅದನ್ನ ನೋಡಿದ ಕೂಡಲೇ ನಮ್ಗೆ ನಿಜವಾಗಿಯೂ ಏನಪ್ಪಾ ಅಂದ್ರೆ ಬಹಳ ಸಂತೋಷ ಆಗೈತೆ ಅಂತಕ್ಕಂಥ ಮಾತನ್ನು ಹೇಳಿ, ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಸ್ಥೆಯ ಏತತ್ರೈ ದುರ್ಲಭಂ ದೈವಾನುಗ್ರಹ ಹೇತುಕಂ ಅನ್ನುವ ಹಾಗೆ. ಮತ್ತು ಇದು ನಿಮ್ದು ಏನೈತಪ್ಪ ಅಂದ್ರೆ ಇದೊಂದು ಯೂನಿವರ್ಸಿಟಿ ಇದ್ದಾಗ ನಾ ಅದ ಕೇಳ ನಾನು ಏನ್ರ ತಪ್ಪೈತೆ ಅಂದ್ರೆ ಏನ್ ತಪ್ಪಿಲ್ರಿ, ನಿಮ್ದನ್ನು ನಾವು ಕಲಿಬೇಕಾಗಿದ್ದೇನೆ. ಅಷ್ಟು
ಸ್ವಚ್ಛ ಅಟ ನೀಟಾಗಿರೋದು ಅಟ ಶಿಸ್ತ ನಯ ವಿನಯ ಎಲ್ಲರನ್ನ ಏನಪ್ಪಾ ಅಂದ್ರೆ ಸ್ವಾಗತ ಮಾಡ್ಕೊಳ್ಳೋದು. ಇದು ಬರೇ ಯೂನಿವರ್ಸಿಟಿ ಅಲ್ಲ, ಇದು ಅಧ್ಯಾತ್ಮದ ಒಂದು ಚನ್ನಬಸವೇಂದ್ರ ಇದೊಂದು ಏನೈತೆ ಅಧ್ಯಾತ್ಮದ ಒಂದು ಯೂನಿವರ್ಸಿಟಿ ಅಂತ ತಪ್ಪಾಗಲಿಕ್ಕಿಲ್ಲ. ಆದ್ಮೇಲೆ ಇದು ಏನಪ್ಪಾ ಅಂದ್ರೆ 10,000 ಜನ ಕೂತಾರೆ. ಇಲ್ಲಿ ಅನೇಕ ಆಧ್ಯಾತ್ಮಿಕ ಮದುವೆ ಮುಂಚೆ ಅನೇಕ ಕಾರ್ಯಕ್ರಮ ನಡೀತಾವೆ. ಇಲ್ಲಿ ಎಷ್ಟು ಭವ್ಯ ಮತ್ತು ಶಿಸ್ತ ಆರೋಗ್ಯ ತಿರುಗಾಡಿ ಬಂದು ಆಸತ್ ಒಂದು ಬಿಸಿಲಾಗ ಹೊಳ್ಯಾಡಿ ಅಂದ್ರೆ ಮೇಯಾಗಿನ ಆರಾಮ ಆಕತಿ, ರೋಗ ಹೋಗತಿ. ಇವತ್ತಿನ ದಿವಸ ಇಂಥ ಒಂದು ಭವ್ಯ ಕ್ಷೇತ್ರ ಐತಿ. ಅದಕ್ಕೆ ಮನುಷ್ಯತ್ವ ಮುಮುಕ್ಷತ್ವ ಮಹಾಪುರುಷ ಸಂಶ್ರಯ ಏತತ್ರೈ ದುರ್ಲಭಂ ದೈವಾನುಗ್ರಹ ಹೇತು. ನಮ್ಮನ್ನು 4-5 ಸಲ ಕರ್ಸ್ಯಾರ ವೇದಾಂತ. ಹಂಗ ನಾವು ಬರ್ತಿದ್ವು. ನಮ್ಗೊಂದು 5 ನಿಮಿಷ ಸಿಕ್ಕ ದೊಡ್ಡ ರಶಿವ್ ಸಿಕ್ಕಂತ ಪಾಳೆ ಒಟ್ಟು 5 ನಿಮಿಷ ಅದು. ಹಾಗಾಗಿ ಹಿಂಗ ಮುಚ್ಚಕ್ಕಿರ್ತಾನ, ಮುಂದೆ ಬಿಡ್ತಿರ್ತಾನ, ಹಗ್ಗ ಕಟ್ಟಿರ್ತಾರಲ್ಲ ತಾನ ಏನಿಲ್ಲ ಬಿಡುದು ಅಂತಿರೋದು. ಈಗ ಬಿಟ್ಟು ಅವ್ನು ಜಗ್ಗಿ ಇರ್ತಾರ ಬರಿ ಅಷ್ಟು ಜನ ಬಂದಿರ್ತಾರೆ ಇಲ್ಲಿ. ಮತ್ತೆ ಎಲ್ಲರಿಗೂ ಏನಪ್ಪಾ ಅಂತಂದ್ರೆ ನಾವು ಹೇಳಿ ಒಂದು 2 ಮಾತು ಹೇಳಕ್ ಬಂದವ್ರಲ್ರಿ, ಹೋಗಾಗ ತಗೊಂಡು ಹೋದವ್ ಬರೀ ಅದಕ್ಕೆ ಬಂದವ್ರು ಇಲ್ಲಿ. ಆದ್ರೂ ಇವತ್ತು ಅವಕಾಶ ಸಿಕ್ಕತಿ. ಅದೊಂದು ದೊಡ್ಡ ವೇದಾಂತ ಪರಿಷತ್ತ, ಇದೊಂದು ಸಣ್ಣ ವೇದಾಂತ ಪರಿಷತ್ತು ಇವತ್ತಿನ ದಿವಸ. ಆದ್ರೂ ಇಲ್ಲಿ ಮನುಷ್ಯತ್ವ ಮುಮುಕ್ಷತ್ವ ಮಹಾಪುರುಷ ಸಂಶ್ರಯ ಏತತ್ರೈ ದುರ್ಲಭಂ ದೈವಾನುಗ್ರಹ ಹೇತುಕಂ. ಒಂದು ದೈವದ ಅನುಗ್ರಹ ಇದ್ರನೆ ಮನುಷ್ಯ ಜನ್ಮ ಬರ್ತೈತಿ, ಮನುಷ್ಯ ತತ್ವ ಅಂತಕ್ಕಂಥದ್ದು ತಿಳಿತೈತಿ. ದೈವದ ಅನುಗ್ರಹ ಇದ್ರನೆ ಆಮ್ಯಾಲ ಏನಪ್ಪಾ ಅಂದ್ರೆ ಮುಮುಕ್ಷತ್ವ ಆನಂದ ಯಾವುದು, ಈ ಜೀವಂದ್ರೆ ಏನು, ಈ ಜಗತ್ತಂದ್ರೆ ಏನು, ಈ ಜನನ ಮರಣಾದಿಗಳಂದ್ರೆ ಏನು, ಈ ಹುಟ್ಟು ಸಾವುಗಳಂದ್ರೆ ಏನು, ಈ ನೋವು ನೆಲೆಗಳು ಯಾಕೆ, ಇದು ಜೀವಿ ಹಿಂಗೆ ಯಾಕೆ ಮಾಡ್ತತಿ, ಇದು ಸಂತೋಷ ಪಡಿತೇನು, ಈ ಕಣ್ಣಿಗೆ ಕಾಣಿಸುವಂಥದ್ದು ಯಾವುದು, ಹಿಂಗ ತೋರ್ತದ ಯಾಕ, ಹಿಂಗ ಅಡಗ್ತದ ಯಾಕ, ನಿನ್ನಿದ್ದಾಗ ಹಿಂದೆ ಹಾಕಿಲ್ಲ, ಹಿಂದಿಂದ ನಾಳೆ ಹಾಕಿಲ್ಲ, ಈ ಕೊರೋನಾ ಯಾಕೆ ಬತ್ತು, ಎಲ್ಲಾರನ್ನೂ ಹೆಸರು ಮಾಡಕ್ ಬತ್ತು ಯಾಕ್ರಿ, ಇದು ಶಾಶ್ವತ ಅಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗೋದೈತಿ. ನಿನ್ನ ರೊಕ್ಕ ಬರಂಗಿಲ್ಲ, ನಿನ್ನ ರೂಪಾಯಿ ಬರಂಗಿಲ್ಲ, ನಿನ್ನ ಬಂಧುಗಳಿಗೆ ಬರಂಗಿಲ್ಲ, ನಿನ್ನ ಬಾಂಧವರು ಬರಂಗಿಲ್ಲ, ನಿನ್ನ ಕೈ ಹಿಡಿದ ಮಡದಿ ಬರಂಗಿಲ್ಲ, ಹೊತ್ತವ್ರು ಬರಂಗಿಲ್ಲ, ಹೆತ್ತವ್ರು ಬರಂಗಿಲ್ಲ. ನಿನಗೊಮ್ಮೆ ಕೊರೋನಾ ಬತ್ತು ಅಂದ್ರೆ ಒಮ್ಮೆ ಶೀತ ಕೆಮ್ಮಿದೆ ಅಂದ್ರೆ ನಿನ್ನ ಬಂಧುಗಳೆಲ್ಲ ಅಷ್ಟೇ ಅಲ್ಲ, ಹ್ಯಾಂಡ್ರ ಮಕ್ಕಳು ಅವು ಅಪ್ಪ ಓಡಿ ಹೋಗ್ತಾರೆ ಇವತ್ತಿನ ದಿವಸ. ಇದನ್ನು ತಿಳ್ಕೊಳ್ಳೋ ಸಲುವಾಗಿ ಮುಮುಕ್ಷತ್ವ ಯಾವುದೋ ಒಂದು ಮನುಷ್ಯ ಜನ್ಮ ಬಾಂಧವಗಳಿಗೆ ತಿಳ್ಕೊಳ್ಳೋದು. ಆಮ್ಯಾಲ ನಾ ಯಾರು, ನನ್ನ ಕರ್ತವ್ಯ ಕರ್ಮ ಏನು, ನಾ ಏನ್ ಮಾಡ್ಬೇಕಾಗೈತಿ, ನಾ ಏತಕ್ಕೆ ಬಂದನು, ಇದೆಲ್ಲ ನಡೀತಕ್ಕಂಥ ಕ್ರಿಯೆ ಯಾರಿಂದ ನಡೆದೈತೆ ಅಂತಕ್ಕಂಥ ಅರಿವೇನು ಮುಡ್ತದೆ ನೋಡ್ರಿ, ಅದಕ್ಕೆ ಮುಮುಕ್ಷತ್ವ. ಈ ಓಡಿ ಬಂದಿಲ್ಲ ಅದಾರ ಇಲ್ಲಿ 10,000 ಮಂದಿ ಅದಾರ. ಈಗ ನೀವು ಅಟ್ಟ ಯಾಕೆ ಬಂದಿರಿ? ನಿಮ್ಗೊಂದು ಮುಮುಕ್ಷತ್ವದ ಆನಂದ ಏನನ್ನು ಕೇಳಬೇಕು, ಹೇಳ್ಬೇಕು, ಇದೆಲ್ಲ ಇಲ್ಲೇ ಇದ್ದಿರೋದು. ನಿಮ್ ಆರೋಗ್ಯ ಬುಧವಾರ ಸಾಂತಿದ್ದಾಗ ಎಲ್ಲ ಕೂಡ್ತಾವ, ಕೋಳಿನೂ ಕೂಡ್ತಾವ, ತತ್ತಿನೂ ಕೂಡ್ತಾವ, ಕಾಯಿಪಲ್ಲೆ ಕೂಡ್ತತಿ, ಎಲ್ಲಾ ಕೂಡ್ತದೆ. ಕೊಕ್ಕ ಮಾತು ಹಂಗೆ ಮರಿ ಹಾಕಕ್ಕೆ ಹಂಗಿರೋ ಪ್ರಪಂಚ ಅಂದ್ರೆ ಕೂಡ್ತತಿ ಅಗಲ್ತತಿ. ಆದ್ರೂ ಅದ್ರೊಳಗೆ ಒಂದು ಏನು ಪರಮಾತ್ಮ ಏನ್ ಮಾಡಪ್ಪ ಅಂದ್ರೆ ಒಂದು ಆರದಂತ ಆತ್ಮ ಜ್ಯೋತಿ ಇರ್ತಾನೆ. ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂಜ್ಯೋತಿ ಬೆಳಗುತ್ತಿದೆ ತಿಳ್ಕೊಂಡು ಯಾಕೆ ಹೇಳ್ಯಾರಪ್ಪ ಅಂತಂದ್ರೆ ಇಂಥ ಜ್ಯೋತಿಯ ದರ್ಶನ, ಜ್ಯೋತಿಯ ಅನುಭವವನ್ನ ಆರೋಗ್ಯೇರಿ ಒಳಗೆ 30-40 ವರ್ಷಗಳೇ ಯಾರು ಮಾಡಿಕೊಟ್ಟಾರಪ್ಪ ಅಂತಂದ್ರೆ ಅವರೇ ಶಿವತ್ರಯರು. ಶಿವಾನಂದ ಭಾರತಿ ಸ್ವಾಮೀಜಿಯವರು, ಆರೂಢ ಜ್ಯೋತಿ ಆದಂತ ನಮ್ಮ ಅಭಿನವ ಶಿವಪುತ್ರ ಮಹಾಸ್ವಾಮಿಗಳು, ಬೀದರದ ಶಿವಕುಮಾರ ಸ್ವಾಮೀಜಿಯವರು. ಇವರು 3 ಮಂದಿ ಇದ್ದ ಇಡೀ ಕರ್ನಾಟಕದ ಎಲ್ಲಾ ಸ್ವಾಮೀಜಿಯವರು ಬಂದಂಗ. ಇವ್ರು 3 ಮಂದಿನ ಬಿಟ್ರೆ ಕರ್ನಾಟಕದ ಎಲ್ಲಾ ಸ್ವಾಮಿ ನಾನಾ ಅಂತಕ್ಕಂಥವ್ರು ಒಟ್ಟು ಬಂದಂಗ. ಅವ್ರು ಬಂದ್ರೆ ವೇದಾಂತನೂ ತಿಳಿತೈತಿ, ಪ್ರಪಂಚನೂ ತಿಳಿತೈತಿ. ಮತ್ತೇನ್ಪ ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪದೆ ಚಂದ ಅಮಮ ಅನ್ನುವಂಗ ಎಲ್ಲರನ್ನ ಪ್ರೀತಿ ಮಾಡಬೇಕಂತಕ್ಕಂಥ ಗುಣಾನು ತಿಳಿತೈತಿ. ಮೇಲ್ವರ್ಗ ಕೆಳವರ್ಗ ಅಂತಕ್ಕಂಥದ್ದಿಲ್ಲದೇ ಅಹಂ ಆತ್ಮ ಗುರಾಕೇಶ ಸರ್ವಭೂತಾಶಯ ಸ್ಥಿತಃ, ನಾವೆಲ್ಲರೂ ಆತ್ಮ ಸ್ವರೂಪರೇ ಇರತಕ್ಕಂಥ ಅರಿವನ್ನ ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಸಿದ್ಧಾರೂಢರ ಆದಿಯಾಗಿ ಶಿವತ್ರಯ ತನಕ ಮಾಡಿಕೊಟ್ಟವರಿಗೆ ಯಾರಾಗಿದ್ರೆ ಅವರೇ ಶಿವತ್ರಯರು ಅಂತ ತಪ್ಪಾಗಲಿಕ್ಕಿಲ್ಲ. ಆತ್ಮೀಯರೇ, ಅಂತಹ ಶಿವತ್ರಯರ ಮಾತುಗಳನ್ನ ನೀವು ಯಾವತ್ತೂ ಕೇಳಿದವರಿದ್ದೀರಿ, ನೀವೆಲ್ಲ ಆನಂದ ಪಟ್ಟವರಿದ್ದೀರಿ. ನಾವೇ ನಿಮ್ಮದು ವೇದಾಂತ ಹೇಳುವಂಥದ್ದು ಏನಿಲ್ಲ. ಇವತ್ತು ವಿಶೇಷವಾಗಿ ನಮ್ಮ ಅಭಿನವ ಸಿದ್ಧಾರೂಢ ಮಹಾಸ್ವಾಮೀಜಿಯವರು ಒಂದು ದೊಡ್ಡ ಹೆಡ್ ಮಾಸ್ಟರ್ ಕೈಯಾಗ, ಒಂದು ಶಿಸ್ತು ಮಾಸ್ತರ್ ಕೈಯಾಗ ಕಲಿತಾ ಅಂತಂದ್ರೆ ನಿಮಗೂ ಏನೇನೋ ತಿಳಿದು ಬೇಕಾಗಿಲ್ಲ. ಅದಕ್ಕೆ ಏನಪ್ಪ ಅಂತಂದ್ರೆ ಒಂದು ಸಣ್ಣ ಮಾತೈತಿ, ಮರಾಠಿ ಒಳಗೆ ಮಾತೈತಿ, ಅಗೋದರ ಚುಲ್ಲಾ ಪೇಟವ हातात पीठ रगडून घ्या, अगोदर चटकी बसतो मग खायला भाकरी मिळतो. इंजिनियर करता मराठी भाषण ಮಾತಾಡ್ತಾರೆ. ಮತ್ತೆ ನೀವು ಸಾಧು ಸನ್ಯಾಸಿಗಳು ಇವೇನೇ ಹಿಂಗ ಎದಕ್ಕೆ ತಿರುಗಾಡ್ತಾ ತಿಂಕ್ ತುಂಬ್ಕೋಬೇಡ. ಘನ ಮಾನ್ ಪಂಡಿತರು ಕಲ್ತಿರ್ತಾವಲ್ಲ,
ಈಗ ಅಭಿನವ ಶಿವಪುತ್ರ ಸ್ವಾಮೀಜಿ ಅವರಿದ್ರು, ಅವ್ರು ಭಾಳ ಚಂದ ಹೇಳ್ತಾರೆ. ಅವ್ರು ಇಷ್ಟು ಹಿಡ್ಕೊಂಡು 14 ವರ್ಷಗಳ ಕೆಳಗೆ ಪ್ರಜ್ಞೆ ಇದ್ದಿದ್ರು ಅವ್ರಿಗೆ. ಅದು ಆ ಟೈಪ್ ಏನಪ್ಪಾ ಅಂದ್ರೆ ಒಂದು ಸ್ಪಾಂಡಿಲೈಸಿಸ್, ಅದು ಒಂದು ನೇರ ಬೆನ್ನುಹುರಿ ಹಿಡ್ಕೊಂಡು ಹರಿದಂತ ಒಂದು ಸ್ಪಾಂಡಿಲೈಸಿಸ್ ಅಂದ್ರೆ ಅಲ್ಲಿ ಎಕ್ಸನ ತಪ್ಪತಿ. 2 ವರ್ಷಕ್ಕಿಂತ ಮುಂದೆ ಯಾರು ಬರ್ತಾಯಿಲ್ಲ, ಬೇಕಾದಂತವ್ರು ಇರ್ಬೋದು. ಭಾಳ ಬದುಕ್ಯಾರ 3 ವರ್ಷ, ಅತಿ ಭಾಳ ಪ್ರಯತ್ನ ಮಾಡಿ ಭಾಳ ರೊಕ್ಕ ಹಾಕ್ಯಾರ 4 ವರ್ಷ ಬದುಕ್ತಾರೆ, ಅದಕ್ಕಿಂತ ಹೆಚ್ಚಿಗೆ ಬರ್ತಾಯಿಲ್ಲ. ಇವ್ರು 14 ವರ್ಷಗಳವರೆಗೆ ಬದುಕ್ಯಾರ ಕಾರಣ ಏನಪ್ಪಾ ಅಂದ್ರೆ ಒಂದು ಸಿದ್ಧಾರೂಢರ ಆಶೀರ್ವಾದ, ಆರುಢ ಜ್ಯೋತಿ ಶಿವಪುತ್ರ ಮಹಾಪ್ಪಾಜಿ ಅವರ ಆಶೀರ್ವಾದ. ಅಷ್ಟೇ ಅಲ್ಲದೆ ಅವರಲ್ಲಿ ವಿಲ್ ಪವರ್, ಆತ್ಮಬಲ, ಅವರಲ್ಲಿ ಆತ್ಮಬಲ ಇದೆ. ನೀವು ಅವ್ರ ನೋವು ಆರಾಮ ಐತೆ ಅಂತ ಕೇಳೋದಕ್ಕಿಂತ ಮೊದಲು ನಿಮ್ಮನ್ನ ಒಂದು ನಗಿಸಿ ನೀವು ಆರಾಮದಲ್ಲಿ ಕೇಳ್ತಕ್ಕಂಥವ್ರು ಇವರಿಗೆ ಸ್ಥಿತಪ್ರಜ್ಞೆ ಬರ್ತಾರೆ. ನಿಮ್ಮನ್ನು ನಗಿಸ್ತಾರೆ. ಕಾಲಾಗ ಅವರು ಪ್ಯಾಟ್ ಹಾಕಿದ್ರು ಊಟ ಹಾಕಟ್ಟಪ್ಪ ನಮ್ಮ ಗೆಜ್ಜೆ ಎತ್ತಿದ್ರು, ನಾವು ಕುಣಿದಾಡ್ಕೊಂಡು ಹೋಗೋದೈತಿ ಗೆಜ್ಜೆ ಕಟ್ಟಿದ್ರು. ಹಿಂಗೆ ಯಾರಾಗಲಿ ಇಷ್ಟೆಲ್ಲ ನೋವನ್ನು ಉಂಟುಕೊಂಡು ಇಷ್ಟೆಲ್ಲ ನಲಿಯುತ್ತಾ ಇಷ್ಟೆಲ್ಲ ನಕ್ಕೊಂಡು ಜಗವೆಲ್ಲ ನಗುತ್ತಿರಲಿ, ಜಗದವರು ನನಗಿರಲಿ ಅಂತ ತಿಳ್ಕೊಂಡು ಹೇಳ್ತಾರೆ. ಜಗತ್ತೆಲ್ಲ ನಕ್ಕೋತಿರಪ್ಪ, ಆಳು ನನಗಿರಲಿ ಅಂತಕ್ಕಂಥ ಏಕೈಕ ಸದ್ಗುರುಗಳಂದ್ರೆ ಅವರು ನಮ್ಮ ಅಭಿನವ ಶಿವಪುತ್ರ ಮಹಾಸ್ವಾಮೀಜಿ ಅವರು. ಅಂಥವ್ರ ಕೈಯೊಳಗೆ ಬಹಳ ದೊಡ್ಡವರು ಬೆಳೆದವರು. ಇವ್ರದೇ ಅವ್ರದೇ ಪುಣ್ಯ. ಇಂಥ ಒಬ್ಬ ರಾಮಕೃಷ್ಣರಿಗೆ ಯಾವ ರೀತಿಯಾಗಿ ವಿವೇಕಾನಂದ ಸಿಕ್ಕರು, ನಮ್ಮ ಅಭಿನವ ಶಿವಪುತ್ರ ಮಹಾಸ್ವಾಮಿಗಳಿಗೆ ಅಭಿನವ ಸಿದ್ಧಾರೂಢರು ಸಿಕ್ಕಿದ್ದು ಒಂದು ವಿವೇಕಾನಂದ ಹಾಗೆ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಆತ್ಮೀಯರೇ, 170 ಹಳ್ಳಿಗಳವರೆಗೆ ತಿರುಗಾಡಿ ಎಲ್ಲ ಕಡೆ ತಮ್ಮ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ತಿಳ್ಕೊಂಡು ನಾವು ಯಾರಾದ್ರೆ ಗುಲಾಮರಾಗಿ ಏನೇನೋ ಮಾಡ್ಕೊತೀವಿ. ಖರೆ ಗುರುವಿನ ಗುಲಾಮ ಆಗ ಅಂತಂದ್ರೆ ಅವ ಗುರು ಏನಪ್ಪ ಅಂತಂದ್ರೆ ಯಾವತ್ತೂ ಏನಪ್ಪಾ ಅಂದ್ರೆ ತಗೊಂಡು ತಿರುಗಾಡ್ತಾನೆ. ಸಾಣದ 10 ನಿಮಿಷ ನಾ ಹೇಳಿ. ಈಗ ಅಗ್ನಿ ಅಂತಕ್ಕಂಥ ಸುಕ್ಷೇತ್ರದಲ್ಲಿ ಮೃಗೇಂದ್ರ ಮಹಾಶಿವಿಗಳಿದ್ರು. ಮುದೇಮು ಅಂತಕ್ಕಂಥದ್ದು ಆ ಕಡೆ ದಾವಣಗೆರೆ ಆ ಕಡೆ ಸೈಡ್ ಇರ್ತಾರೆ. ಒಬ್ಬರು ಹಿಂಗೆ ಸಣ್ಣ ಹುಡುಗ ಅವ್ರ ಮನೆಯವ್ರು ಅಲ್ಲಿ ಮಠದಾಗ ಬಿಟ್ಟು ಹೋಗೋಣ, ಕಸ ಹೊಡೆದು ಅದು ಮಾಡೋದು ಮಾಡೋಣ. ಅವರು ಶಿವಗಳು ಲಿಂಗ ಪೂಜೆ ಮಾಡ್ಕೊಳ್ಳೋ ಸಮಯದಲ್ಲಿ ಒಂದು ಪತ್ರಿ ಬಡ್ಡ್ಯಾಗ ಕಾವೇ ಹಾಸಿ ನನ್ನಯ್ಯ ಶಿವರಿಗೆ ಪರಮಾತ್ಮ ಒಂದು ಪತ್ರಿ ಕೊಡುತ್ತಿರು. ಹಿಂಗೆ ಹಾರಿದ್ರೆ ಅದನ್ನ ಅಟ್ಟಲ್ಲಿಗೆ ಕೇಳಿಸಿದ್ರು. ಮತ್ತು ಬೇಕಾದ ಬೀಳಿದ್ರೆ ಒಂದು ಚರಿ ನೀರು ತಂದು ಹಾಕಿ ಬೇಕಾಗಿ ಒಂದು ಕೂಡ ತಿಳ್ಕೊಂಡು ಒಂದು ಹರದ ಗಿಡದ ಸಹಿತ ಆಗಲಾರಂಗಿರ್ತಕ್ಕಂಥವ್ರು ಗಿಡ ಪೂಜೆ ಮಾಡ್ತಿದ್ರು. ಮುಂದೆ ಬರ್ಬಾರ್ದು ಆ ಹೃದಯನವ್ರು ಪಟ್ಟು ದೇವರಿಗೆ ದೊಡ್ಡವ್ರಾದ್ರು. ಆದ ಕೂಡಲೇ ಅವ್ರು ಏನು ಹೇಳಿದ್ರೆ 5 ಪತ್ರೆ ದಿನ ಹಾಕಿದ್ರು. 5 ಹೆಚ್ಚು ಸರಿ ಬೇಡ ತಿಳ್ಕೊಂಡ ಅವರು ನೀರು ಹಾಕಿ ಒಂದು ಚರಿಗೆ ಅದು ಗಿಡಕ್ಕೆ ನಮಸ್ಕಾರ ಮಾಡಿ 5 ಪತ್ರೆ ಹರಿದ ಇವರು ಶಿವಗಳಿಗೆ ಕುಡ್ತಿದ್ರು. ಅಕಸ್ಮಾತ್ ಆಗಿ ಆ ಶಿವಗಳು ಹೀಗೆ ಒಳಗಿಂದ ಸ್ನಾನದ ಕೊನೆಯನ್ನು ಸ್ನಾನ ಮಾಡಿ ಬಿಡೋ ಮುಂದೆ ಆ ಹುಡುಗ ಮ್ಯಾಲೆ ಮುದೇನೂರು ಪಟ್ಟು ದೇವರು ಏರಿದ ಕೂಡಲೇ ಮ್ಯಾಲಿಂದ ಕೈಯಾಗಿ ನಾವು 20 ಜನ ಈ ಶಿವಗಳ ತಿರಿ ಮ್ಯಾಲ ಬೆತ್ ಕೂಡಲೇ ಹಿಂಗೆ ನೋಡ್ರು. ಬುದ್ಧಿ ನಮ್ಮ ಕಡೆ ತಪ್ಪಾತ್ರಿ ಕೈಯಾಗಿ ಜಲ್ದಿ ತಪ್ಪಾಗಿಲ್ಪ ಮಸ್ತ್ ಮಾಡಿದ್ರಿ ನಿನಗೇನು ನಾಲ್ಕು ಅಂದ್ರೆ ಅವ್ರು ಯಾವ್ದಾರ ಲಿಂಗದ ಮೇಲಾರೆ ಎಂತರಿ ಎಸಿದಾರ ಏನು ಕುಡಿದಿತ್ತು ಈ ನಮ್ಮ ತಲೆ ಮ್ಯಾಲ ನೀನು ಏನು ಕುಡ್ಲಿ ಅಂತಂದಾಗ ಬುದ್ಧಿ ತಪ್ಪಾತ್ರಿ ಅಂದ್ರು. ತಪ್ಪಾಗಿಲ್ಪ ನೀ ಎತ್ತರ ಮ್ಯಾಲೆ ಏನು ನಿನ್ನ ಕೈಯೊಳಗೆ ಜಾರಿ ನಮ್ಮ ತಲೆ ಮ್ಯಾಲೆ ಬಿದ್ದರೆ ಅಷ್ಟೇ ಎತ್ತರ ನೀ ಏನಪ್ಪಾ ಅಂದ್ರೆ ಕಟ್ಟದ ಗುರು ಹಾಕಿ ತಿಳ್ಕೊಂಡು ಶ್ರೀಶೈಲದ ಮೊಟ್ಟ ಮೊದಲನೇ ಪೀಠದ ಜಗದ್ಗುರು ವಾಗೀಶ್ ಪಂಡಿತಾರ ತಿಳ್ಕೊಂಡು ಹೆಸರಾಯ್ತು. ಹಂಗ ಮಹಾತ್ಮ ಅಂತಕ್ಕಂಥವ್ರು ಒಂದು ಪತ್ರ ಬಿತ್ತು ಅಂತಂದ್ರೆ ಹೆಂಗ ಅವ್ರಿಗೆ ಆಶೀರ್ವಾದ ಮಾಡಿ ಜಗದ್ಗುರುಗಳಾದರು. ಹಂಗ ಇವತ್ತಿನ ದಿವಸ ಮಹಾತ್ಮರು ಶಿವತ್ರಯಲ್ಲಿ ಹಾರುಗೇರಿ ಮ್ಯಾಲ ಎಂತ ಆಶೀರ್ವಾದ ಮಾಡ್ಯಾರಪ್ಪ ಅಂತಂದ್ರೆ ನೀವೆಲ್ಲರೂ ಇಲ್ಲಿದ್ರು ಕೈಲಾಸದಲ್ಲಿ ಇರ್ತೀರಿ, ದೇಹ ಬಿಟ್ಟ ಬಳಿಕ ನೀವು ಕೈಲಾಸದಲ್ಲಿ ಇರ್ತಕ್ಕಂಥ ಆಶೀರ್ವಾದ ನೀವು ಆಗೈತಿ. ಅಂತ ಆಶೀರ್ವಾದ ಕೊಡಿಸಿ ಅಂತ ಆರುಢ ಜ್ಯೋತಿ ನಮ್ಮ ಆರುಢ ಸಿದ್ಧಾರೂಢರು ಪ್ರಯತ್ನ ಬಹಳ ಐತಿ. ಬಹುಭಾಷಾ ಪಂಡಿತರಾದರು ಎಲ್ಲರನ್ನೂ ಜಗತ್ತಂತ ಒಂದು ಪ್ರೀತಿ ಪ್ರೇಮ ಐತಿ. ಇದರ ರಥಯಾತ್ರೆ ಹಿಂಗೆ ನಡೆದೈತಿ, ನಡೀಲಿ. ನಮ್ಮ್ಯಾರು ದೊಡ್ಡ ಉಪಕಾರ ಮಾಡ್ಯಾರ ಶಿವಪುತ್ರ ಅಜ್ಜ ಅವರು. ಎಲ್ಲರನ್ನೂ ಪ್ರೀತಿಯಿಂದ ಕಾಣ್ತಕ್ಕಂಥವ್ರು. ಅವರು ಉಪಕಾರ ತಿಳಿಸೋ ಸಲುವಾಗಿ ಸುಮ್ಮನೆ ನಾವು 4 ಹಳ್ಳಿ ಆಯ್ತು ಬುದ್ಧಿ ತಿಳ್ಕೊಂಡು ಅವ್ರು ನಮ್ಮ ಮಟ್ಟ ಬಿಟ್ಟೇ ಇಲ್ಲ. ಹಂಗ ಹರಟಿ ಮಾಡ್ಕೋತ ನಗಿಸ್ಕೋತ ಯಾವ ರೀತಿಯಾಗಿ ಆರು ಶಿವಪುತ್ರ ಸ್ವಾಮಿಗಳು ನಗಿಸ್ತಿರಲ್ಲ ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ನಗಿಸಿದ್ರು. ಇಲ್ಲೇ ಯಾವ ಎವರೆಟ್ ಇದು ಎವರೆಟ್ರಿ ಅಂದ್ರು ಚಲೋ ಆಯ್ತು. ಎವರೆಟ್ಟಿ ಆಗಲಿಕ್ಕೆ ಎವರೆಟ್ಟಿ ಹಾಕತ್ತೆ ಮುಂದಿನ ಮಾತಲ್ಲಿ ಆಯ್ತ ನಿಂದ್ರಿ ನಾವಂದ್ರೆ ಅವ್ರ ಗಾಡಿ ಮುಂದೆ ಬಂದು ನಾ ಹಿಂದೆ ಉಳಿದ್ವಿ. ಯಪ್ಪ ನಿಂದ್ರಿ ನಾನು ಒಟ್ಟು ಮಂದಿನ ಪರಿಚಯ ಮಾಡ್ಕೋಬೇಕಾಗೈತಿ. ನಾವು ಮುಂದೆ ಕಾಯ್ಕೋಬೇಕಲ್ಲ ಮಂದಿನ. ನೀವು ಕಾಯ್ಕೊಳಕ್ ಕೂತಿದ್ರೆ ನೀವು ಕಲಿ ಸುಳ್ಳ್ಯಾಗ ಕೂತಿರೋದು. ಇಷ್ಟು ಹರಟಿ ಮಾಡ್ತಕ್ಕಂಥವ್ರು ಇಂಥ ಪ್ರೀತಿಯಿಂದ ಇರ್ತಕ್ಕಂಥ ಗುರುಗಳು ಸಿಕ್ಕಿದ್ದು ನಮ್ಮ ನಿಮ್ಮೆಲ್ಲರ ಭಾಗ್ಯ ಅಂತಕ್ಕಂಥ ಮಾತನ್ನು ಹೇಳಿ ಅವರ ವಾಣಿಯನ್ನು ಕೇಳೋಣ ಅಂತಕ್ಕಂಥ ಮಾತನ್ನು ಹೇಳಿ ಆರೋಗ್ಯರಿ ಎಲ್ಲ ವೇದಾಂತದ ಹಿರಿಯರಿಗೂ ತಮಗೆ ವಂದಿಸಿ ನಾನು ಹೇಳೋಣ.
ಶ್ರೋತೆಯ ಬಂದಿಟ್ಟ ಸದ್ಗುರು ಪರಮ ಪೂಜ್ಯ ಶ್ರೀ ಶ್ರೀ ಮಧುಗಿರಿ ಶಿವಪುತ್ರ ಮಹಾಸ್ವಾಮಿಗಳವರ ಕರಕಮಲ ಸಂಜಾತವಾದಂತಹ ಪರಮ ಪೂಜ್ಯ ಸದ್ಗುರು ಶ್ರೀ ಅಭಿನವ ಸಿದ್ಧಾರ್ಥ ಮಹಾಸ್ವಾಮಿಗಳು ಶಾಂತಾಶ್ರಮ ಹುಬ್ಬಳ್ಳಿ ಷಣ್ಮುಖಾನಂದ ಮಠ ಬಿಜಾಪುರ ಶ್ರೀಮಠಗಳ ಪೀಠಾಧಿಕಾರಿಗಳು ಅವರಿಂದ ಈಗ ದಿವ್ಯವಾದಂಥ ಆಶೀರ್ವಚನ. शरीरं स्वरूपं तथा वा कलत्रं यशश्चारुचित्रं धनं मेरुतुल्यं मनश्चेन लग्नं गुरोरङ्घ्रिपद्मे ततः किं ततः किं ततः किं ततः किं षडङ्गादिवेदो मुखे शास्त्रविद्या कवित्वादिगद्यं सुपद्यं करोति मनश्चेन लग्नं गुरोरङ्घ्रिपद्मे ततः किं ततः किं ततः किं ततः किं ಸದಾಕಾಲ ಸ್ಮರಣೀಯರಾದ ಮಹಾತ್ಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯನ್ನ ಪರಮಾರಾಧ್ಯ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಷಟ್ಶಾಸ್ತ್ರಗಳಿಗೆ ಟೀಕಾ ತಾತ್ಪರ್ಯವನ್ನು ರಚಿಸಿ ಮುಮುಕ್ಷುಗಳನ್ನು ಉದ್ಧರಿಸುತ್ತಿರುವಂತಹ ಆರೂಢ ಜ್ಯೋತಿ ಪೂಜ್ಯ ಶಿವಪುತ್ರ ಅಜ್ಜನವರನ್ನ ಪ್ರಾರ್ಥನೆ ಮಾಡಿ, ಎನ್ನಾತ್ಮ ಕಲ್ಯಾಣ ಕರ್ತೃಗಳು ನಿರಂತರವಾಗಿ ಭಕ್ತರಿಗೆ ಶಾಸ್ತ್ರ ಸ್ತೋತ್ರಗಳನ್ನು ಕಲಿಸುವ ಮೂಲಕ ಆಬಾಲ ವೃದ್ಧರನ್ನು ಉದ್ಧರಿಸಿದ ಪೂಜ್ಯ ಗುರುಗಳವರ ಪವಿತ್ರ ಚರಣ ಕಮಲಗಳನ್ನು ಪ್ರಾರ್ಥಿಸಿ, ಹಾರುಗೇರಿ ಸುಕ್ಷೇತ್ರದ ಪರಮಾರಾಧ್ಯ ಶಿವಯೋಗಿ ಚನ್ನ ಋಷಭೇಂದ್ರ ಮಹಾಯೋಗಿಗಳ ಪವಿತ್ರ ಚರಣ ಕಮಲಗಳನ್ನು ಪ್ರಾರ್ಥಿಸಿ, ಶ್ರೀಮಠದ ವರ್ತಮಾನ ಕಾಲದ ಪೀಠಾಧ್ಯಕ್ಷರು, ಪರಮ ತಪಸ್ವಿಗಳು, ಪಾವನ ಮೂರ್ತಿಗಳು, ಶಿವತ್ರಯರ ಶಿಖಾಮಣಿ, ಒಂದಾಗಿ ಬಾಳಿರಿ ವಿಶ್ವಶಾಂತಿ ಪಡಿ ಎನ್ನುವ ಧ್ಯೇಯವಾಕ್ಯದೊಂದಿಗೆ ಸಕಲ ಜೀವರನ್ನು ಉದ್ಧರಿಸುತ್ತಿರುವಂತಹ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಡಾಕ್ಟರ್ ಶಿವಾನಂದ ಭಾರತೀಯಪ್ಪಗಳವರ ಪವಿತ್ರ ಚರಣಗಳಿಗೆ ವಂದಿಸಿ, ಪೂಜ್ಯ ಗುರುಗಳವರ ಜ್ಯೋತಿ ರಥಯಾತ್ರೆಯ ಈ ಪಾವನ ಸಮಾರಂಭದಲ್ಲಿ ಸಮ್ಮಿಲಿತರಾಗಿರುವಂತಹ ಮೈಂದರಿಗೆ ಸಿದ್ಧಾಶ್ರಮ ವಿರಕ್ತ ಮಠದ ಪೂಜ್ಯರಾದ ಮೃತ್ಯುಂಜಯ ಮಹಾಸ್ವಾಮಿಗಳವರಲ್ಲಿ, ಪೂಜ್ಯಪಾದರಾಗಿರುವಂತಹ ತಾವೇಗಿರಿಯ ಬ್ರಹ್ಮ ವಿದ್ಯಾಶ್ರಮದ ಸಿದ್ಧಾರೂಢ ಮಹಾಸ್ವಾಮಿಗಳವರಲ್ಲಿ, ಈ ಪೂರ್ವದಲ್ಲಿ ತಮ್ಮೆಲ್ಲರಿಗೂ ಉಪದೇಶವನ್ನು ಕರುಣಿಸಿದಂತಹ ಪೂಜ್ಯರಾದ ಬಾಬುರಾವ್ ಮಹಾರಾಜರಲ್ಲಿ, ಬೂದಿಹಾಳದ ಶತರಲ್ಲಿ, ಮಿಟ್ಟಿಮಲ್ಕಾಪುರದ ಪೂಜ್ಯರಲ್ಲಿ, ಶಿವಸ್ವರೂಪಿಗಳೇ ತಮ್ಮೆಲ್ಲರಲ್ಲಿ ಶರಣ ಶಿವಶರ.
ಭೂಮಿಯ ಮೇಲೆ ಅವತರಿಸಿದಂತಹ ಪ್ರತಿಯೊಂದು ಜೀವಿಯು ಅರಿಯಬೇಕಾಗಿರುವಂತಹ ಮಹತ್ವದ ವಿಚಾರ ಯಾವುದು ಅಂದರೆ ತನ್ನ ಮೊದಲರಿಯುವುದು. ಮೊದಲು ಯಾರನ್ನ ತಿಳಿಬೇಕು ಅಂದ್ರೆ ತನ್ನನ್ನು ತಾನು ತಿಳಿಬೇಕು. ಮನುಷ್ಯ ಬಂದದ್ದೇ ಆ ಕಾರಣದಿಂದ. ಪಾಪ ಪುಣ್ಯಗಳ ಸಮತೋಲನದಿಂದ ಮನುಷ್ಯ ಜನ್ಮದ ಪ್ರಾಪ್ತಿಯಾಗ್ತದೆ. ಅದೇ ಮನುಷ್ಯ ಜನ್ಮದಲ್ಲಿ ಶ್ರೀಮಂತ ಬಡವ ಇದೆಲ್ಲವನ್ನು ನಾವು ಗಣಿಕೆ ಹಾಕಿದಾಗ ಕರ್ಮ ಫಲಕ್ಕನುಗುಣವಾಗಿ ಬಹುಜನ್ಮ ಕೃತೈಹಿ ಪುಣ್ಯೈಹಿ, ಬಹಳ ಜನ್ಮಗಳಲ್ಲಿ ಮಾಡಿದಂತಹ ಪುಣ್ಯದ ಫಲವೇ ಲೌಕಿಕದ ಸುಖದ ಒಂದು ಭಾಗ. ಬಹುಜನ್ಮಗಳಲ್ಲಿ ಮಾಡಿದಂತಹ ಪಾಪದ ಫಲವೇ ದುಃಖದ ಕಾರಣ. ಈ ಪಾಪ ಪುಣ್ಯಗಳು ಸಮತೋಲನ ಆದಾಗಲೇ ಮನುಷ್ಯ ಹುಟ್ಟಿರ್ತಾನೆ. ಮನುಷ್ಯ ಜನ್ಮ ಬರಬೇಕಾಗಿತ್ತು ಅಂದ್ರೆ ಸಾಮಾನ್ಯವಾದದ್ದಲ್ಲ. 84 ಲಕ್ಷ ಯೋನಿಗಳನ್ನ ದಾಟಿ ಮನುಷ್ಯನಾಗಿ ಆತ ಬರಬೇಕು. ಭವಬಂಧನ ಭವಪಾಶವಾದ ಕಾರಣವೇನಯ್ಯ, ಹಿಂದಣ ಜನ್ಮದಲ್ಲಿ ಲಿಂಗವ ಮರೆದೆನಾಗಿ, ಹಿಂದಣ ಜನ್ಮದಲ್ಲಿ ಜಂಗಮವ ಜನಿದೆನಾಗಿ, ಅರಿದಡೆ ಸಂಸಾರ ಹೊತ್ತಲೀವನೇ ಕೂಡಲ ಸಂಗಮ ದೇವ. ಕಾರಣ ಹೇಳ್ತಾರೆ, ಯಾಕೆ ನಾನಿಷ್ಟೆಲ್ಲ ಜನ್ಮಗಳಲ್ಲಿ ಬಂದೀನಿ ಅಂತ ಅವ್ರು ಹೇಳ್ತಾರೆ. ಹಿಂದಿನ ಜನ್ಮದೊಳಗೆ ಬಂದದ್ದಕ್ಕೆ ಕಾರಣ ಏನು ಅಂದ್ರೆ ಪರಮಾತ್ಮನ ಮರ್ತಿದ್ದಕ್ಕೆ. ಇವತ್ತು ಯಾಕೆ ನಾನು ಹುಟ್ಟಿನಿ ಅಂದ್ರೆ ಮತ್ತೆ ನಾವು ಪರಮಾತ್ಮನ ಧ್ಯಾನ ಮಾಡ್ಲಾರ್ದಕ್ಕೆ ಈಗ ಹುಟ್ಟಿವಿ. ಮತ್ತು ಮುಂದೆ ಯಾಕೆ ನಾವು ಹುಡ್ತೀವಿ ಅಂದ್ರೆ ಈಗ ಪರಮಾತ್ಮನ ಧ್ಯಾನ ಮಾಡ್ಲಾರ್ದಕ್ಕೆ ಮುಂದೆ ಹುಡ್ತೀವಿ. ಇದು ಎಷ್ಟು ಜನ್ಮಗಳಲ್ಲಿ ಬರ್ತದಂದ್ರೆ ಲೆಕ್ಕಿಲ್ಲ. ಆದ್ರೆ ಹುಟ್ಟುವಲ್ಲಿ ಬರೀ ಮನುಷ್ಯರಾಗಿ ಹುಟ್ಟಿದ್ರೆ ನಾವ್ಯಾರು ಚಿಂತೆ ಮಾಡ್ತಿದ್ದಿಲ್ಲ. ಈಗೂ ಮನುಷ್ಯರಾಗಿ ಹುಟ್ಟಿವಿ. ಈ ಜನ್ಮ ಮುಗಿದ ತಕ್ಷಣ ಮತ್ತ ಮನುಷ್ಯರಾಗಿ ಹುಟ್ಟಿದ್ವಿ ಅಂದ್ರ ಮನುಷ್ಯ ಅಂದ್ಬಿಡ್ತಿದ್ದ, ಯಾಕೆ ಬಹಳ ಗಂಧ ಹಿಡಿಸುವಂಗ ಕಾಣಿಸ್ತದ, ಇಂಥ ಬಡತನ, ಇಂಥ ದರಿದ್ರತನ, ಇಂಥದ್ದು ಮೈ ಮೇಲೆ ಬಟ್ಟಿಂದ ಹೊಟ್ಟಿ ಗುಟ್ಟಿಂದ ತಿರುಗಾಡೋದೇನೈತಿ, ಪಟ್ನಾಗಿ ಜನ್ಮ ಮುಗಿಸ್ಬಿಡೋಣ, ಮುಂದಿನ ಜನ್ಮ ಮಾತ್ರ ಮನುಷ್ಯದೈತಿ ಅಂತ. ಈ ಜನ್ಮ ಸಾಕಾದ ತಕ್ಷಣ ಮುಂದಿನ ಜನ್ಮಕ್ಕೆ ಹೋಗಕ್ ಬರ್ತೈತಿ, ಹಂಗಿಲ್ಲ. ಈಗೇನು ಮಾಡಾಕತ್ತೀವಿ ಈ ಕರ್ಮಕ್ಕನುಗುಣವಾಗಿ ಮುಂದಿನ ಜನ್ಮ ಪ್ರಾಪ್ತಿಯಾಗ್ತದೆ. ಪುನರ್ಜನ್ಮದಲ್ಲಿ ಹಿಂದಣ ಪುಣ್ಯವನ್ನು ಎಂದೊಂದುಣಬೇಕು, ಇಂದಿನ ಪುಣ್ಯವನ್ನು ಮುಂದೊಂದುಣಬೇಕಾಗ್ತದೆ. ಹಿಂದೆ ಮಾಡಿದ್ದನ್ನು ಈಗೇನು ಕಟ್ಕೊಂಡು ಬಂದೀವಿ ಅದನ್ನ ಈಗ ಅನುಭವಿಸಕತ್ತೀವಿ. ಈಗೇನು ಮಾಡ್ತೀವಿ ಅದನ್ನು ಕಟ್ಕೊಂಡು ಹೋಗ್ತೀವಿ, ಮುಂದೆ ಅನುಭವಿಸ್ತೀವಿ. ಹೀಗೆ ಈ ಎಲ್ಲ ಕರ್ಮಗಳ ಸಮತೋಲನ, ಹಳಿದು ಏನಿತ್ತು, ಈಗ ಮಾಡಿದ್ದೇನಿತ್ತು, ಮುಂದೆ ಆಗುವುದೇನದು, ಇದೆಲ್ಲವೂ ಸಮಪ್ರಮಾಣವಾಯಿತು ಅಂದ್ರೆ ಅದಕ್ಕೆ ನಿಷ್ಕಾಮ ಕರ್ಮ ಅಂತ, ನಿಷ್ಕಾಮ ಪುಣ್ಯ. ಆ ನಿಷ್ಕಾಮ ಪುಣ್ಯ ಮಾಡಿದಂಥವರಿಗೆ ಅವ್ರು ಏನು ಜಪ ಮಾಡಿದ್ರು ತಪ ಮಾಡಿದ್ರು ಅದೆಲ್ಲವೂ ಕರ್ಮದಲ್ಲಿ ಸೇಕರಣೆ ಆಗದೇ ಅವರು ಪರಬ್ರಹ್ಮ ರೂಪಿಗಳಾಗಿ ನಿಲ್ತಾರೆ. ಅಂತ ಪರಬ್ರಹ್ಮದ ದರ್ಶನವಾಗಬೇಕಾಗಿತ್ತು ಅಂದ್ರೆ ಕರ್ಮಗಳ ತ್ಯಾಗ ಆಗಬೇಕು, ಸ್ವರೂಪ ಜ್ಞಾನ ಆಗಬೇಕು. ಈಗ ನಾನು ಏನು ಆಚರಿಸಿದರೂ ಇದೆಲ್ಲವೂ ನಿಮಿತ್ತ ಮಾತ್ರ ಅನ್ನುವಂಥ ಜ್ಞಾನ ಇರಬೇಕು. ಏನು ಮಾಡಾಕತ್ತೀನಿ ಇದು ಯಾವುದು ಮೈಗೆ ಅಂಟಿಸ್ಕೋಬಾರ್ದು. ಮೈಗೆ ಅಂಟಿಸ್ಕೊಳ್ಳಾರ್ದು ಬದುಕಿದ್ರೇ ಅವ್ರ ಮಹಾತ್ಮರು. ಪದ್ಮಪತ್ರ ಮೀಮಾಂಸ. ಹೇಗೆ ಒಂದು ಕೆಸರಿನೊಳಗಿದ್ದಂತ ಕಮಲ ಇರೋದೆಲ್ಲ ಕೆಸರಿನೊಳಗಾದ್ರೂ ಸಹಿತ ಒಂದು ದಿನನೂ ಕೆಸರು ತಗೊಂಡದ ಮೈಗೆ ಹಚ್ಚಿಕೊಂಡಿಲ್ಲ, ಐತೆಲ್ಲೇ ಕೆಸರಿನೊಳಗ. ಲೌಕಿಕ ವ್ಯವಹಾರಂ ಕೊಂದಿಯೂ ಕೊಂದದಾತನು. ಯಾರಿಗೆ ಪರಮಾತ್ಮ ಅನ್ಬೇಕು? ಲೋಕ ವ್ಯವಹಾರಂ ಕೊಂದಿಯೂ ಕೊಂದದಾತ. ವಿವೇಕ ಚಿಂತಾಮಣಿ ಹೇಳ್ತಾರೆ, ಲೋಕದ ವ್ಯವಹಾರ ಹಚ್ಚಿಕೊಂಡಿದ್ದ ಅಂದ್ರೆ ಅವನಿಗೆ ಜೀವ ಅನ್ಬೇಕು. ಲೋಕದ ವ್ಯವಹಾರಗಳನ್ನು ಹಚ್ಚಿಕೊಂಡಿರ್ಲಿಲ್ಲ ಅಂದ್ರೆ ಅವನಿಗೆ ದೇವರಂತ. ಇರಂಗಿಲ್ಲೇನು ಲೋಕದೊಳಗ ಇರ್ತಾನ, ಇಲ್ಲೇ ಅದಾನ, ಆದ್ರ ಮೈಗೆ ಏನ್ ಮಾಡಿಲ್ಲ, ಹಚ್ಚಿಕೊಂಡು. ಕಮಲ ಹೆಂಗಿರ್ತದೆ ನೀರಿನೊಳಗ ಕೆಸರಿನೊಳಗ, ಹಂಗ ಅವ ನಿಶ್ಚಿಂತ ಪುರುಷನಿರ್ತಾನ. ಇದ್ದಾಗ ಪಾತ್ರವನ್ನು ಮಾಡ್ತಾನ, ಇಲ್ಲದಾಗ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಕ್ಕೆ.
ಅಷ್ಟು ನಿಶ್ಚಿಂತವಾಗಿ ಯಾರು ಲೋಕದ ವ್ಯವಹಾರಗಳನ್ನು ಮಾಡ್ತಾರಲ್ಲ, ಜನಕ ಅಂತ ತಪಸ್ವಿಯಾಗಿದ್ದ. ಅದಕ್ಕೆ ಮಹಾಮುನಿಗಳಾಗಿರುವಂತಹ ಅಷ್ಟಾವಕ್ರ ಮುನಿಗಳು ಜನಕ ಬರುವವರೆಗೂ ಕಾದು ಕುಂದಿರ್ತಿದ್ರು ಶಾಸ್ತ್ರ ಹೇಳೋದು. ಅವ ಬರುತ್ತನ ಪಾಠನ ಚಲೋ ಮಾಡ್ತಿದ್ದಿಲ್ಲ, ಅವರು ಶಾಸ್ತ್ರನ ಹೇಳ್ತಿದ್ದಿಲ್ಲ. ಗುರುಕುಲಗಳಿದ್ದಂತೆ ಎಲ್ಲ ಶಿಷ್ಯರಿಗೆ ಸಿಟ್ಟು. ಮಹಾರಾಜ ಅದಾನ, ಬಂಗಾರದ ಅರಮನೆ ಅದ, 100 ಕುದುರೆಗಳದಾವ, ಆನೆಗಳದಾವ, ಸಂಪತ್ತು ಐತಿ. ಅದಕ್ಕ ಅವ ಬರುತ್ತಾನೆ, ಇವ್ರ ಕಾದು ಕೂತು ಅವ ಬಂದ ಮೇಲೆ ಶಾಸ್ತ್ರ ಹೇಳ್ತಾರ ಅಂತ ತಿಳಿಲಾರ್ದಕ್ಕ ಗುರುಕುಲದೊಳಗೆ ಅವರು ಇವರಲ್ಲ, ಸನ್ಯಾಸಿಗಳಾಗವ್ರನ್ನೇ ಮುಂದೆ ಲೋಕಕ್ಕೆ ಶಾಸ್ತ್ರೋಪದೇಶ ಮಾಡೋವ್ರನ್ನೇ ತಮ್ಮ ಗುರುಗಳ ಬಗ್ಗೆ ತಾವು ಮಾತಾಡ್ತಾರೆ. ಅದಕ್ಕೆ ಅವ್ರು ತಲೆ ಕೆಡಿಸ್ಕೊಂತಿದ್ದಿಲ್ಲ, ಅಷ್ಟಾವಕ್ರ ಮಹಾಮುನಿಗಳು ತಲೆ ಕೆಡಿಸ್ಕೊಂತಿದ್ದಿಲ್ಲ. ಆದ್ರೂ ಜನಕ್ಕೆ ಬಂದ ಮೇಲೇನೆ ಶಾಸ್ತ್ರವನ್ನು ಆರಂಭ ಮಾಡ. ಈ ಮಾತುಗಳು ವಿಪರೀತ ಆದಾಗ ಒಮ್ಮೆ ಅವರಿಗೆ ಅನಿಸ್ತು, ಇದರ ದರ್ಶನ ಮಾಡಿಸ್ಬೇಕು, ಇವ್ರಿಗೆ ಯಾಕೆ ನಾನು ಬರುತ್ತನ ಕಾಯ್ತೀನಿ ಅಂತ ಇವ್ರಿಗೆಲ್ಲ ಗೊತ್ತಾಗಬೇಕು ಅಂತ ಏನ್ ಮಾಡಿದ್ರು, ತಮ್ಮ ತಪದ ಶಕ್ತಿಯಿಂದ ಆಶ್ರಮದೊಳಗಿರುವಂತ ಜನಕನ ಬಂದು ಕೂತ್ಕೊಂಡಿದ್ದ. ಇವರೆಲ್ಲರೂ ಬಂದು ಮುಂದೆ ಪುಸ್ತಕಗಳನ್ನು ಹಿಡಿದು ಪಾಠದ ಶ್ರವಣಕ್ಕಾಗಿ ಇವರು ಕೂತ್ಕೊಂಡಿದ್ರು. 10-20 ಜನ ಶಿಷ್ಯರು ಸನ್ಯಾಸಿಗಳಾಗುವಂತವರು ಮಹಾರಾಜ ಬಂದು ಮುಂದೆ ಕೂತಾಗ ಪಾಠ ಚಲೋ ಮಾಡಿದ್ರು. ತಮ್ಮ ತಪದ ಶಕ್ತಿಯಿಂದ ಆಶ್ರಮದೊಳಗಿದ್ದಂತ ಆ ಎಲ್ಲ ಗುರುಕುಲದ ವಿದ್ಯಾರ್ಥಿಗಳ ಗುಡಿಸಲಿಕ್ಕೆ ಬೆಂಕಿ ಬೀಳೋಂಗೆ ಮಾಡಿದ್ರು. ಬೆಂಕಿ ಬಿದ್ದ ತಕ್ಷಣ ಯಾರೋ ಒಬ್ಬ ಜೋರ್ ಬಾಯಿ ಮಾಡಿ ಹೇಳಿದ, ಗುಡಿಸಲಿಕ್ಕೆ ಬೆಂಕಿ ಬಿದ್ದು ಅಂದ ತಕ್ಷಣ ಪುಸ್ತಕವನ್ನು ಅಲ್ಲೇ ಕೈ ಬಿಟ್ರು. ಎಲ್ಲ ಬಿಟ್ಟವ್ರನ್ನ ಗುಡಿಸಲು ಕೊಡು ಹೋದ್ರು. ಉಸಿರು ಓಡಿ ಹೋಗಿ ಗುಡಿಸಲ ಏನು ಬೆಂಕಿ ಹತ್ತಿದ್ದನ್ನು ಆರಿಸುವ ಪ್ರಯತ್ನ ಮಾಡಿದ್ರು. ಬೆಂಕಿ ನಂದಿದ ಬಳಿಕ ಮತ್ತ ಪಾಠಕ್ಕೆ ಬಂದು ಗುರುಗಳ ಮುಂದೆ ಕೂತ್ಕೊಂಡು ಅಂಥದ್ದೇ ಯೋಗ ಶಕ್ತಿಯಿಂದ ಅರಮನೆಗೆ ಬೆಂಕಿ ಹಚ್ಚಿದ್ರು. ಜನಕ್ಕಿಲ್ಲ ಕೂತ್ಕೊಂಡ್ರು. ಅರಮನೆಯ ರಾಜಭಟರು ಬಂದ್ರು. ರಾಜಭಟರು ಬಂದು ಹೇಳ್ತಾರೆ, ಅರಮನೆಗೆ ಬೆಂಕಿ ಹತ್ತದ, ಸುವರ್ಣ ನಗರಿಗೆನೆ ಬೆಂಕಿ ಹತ್ತದ ಅಂತ ಬಂದು ಮಹಾರಾಜನಿಗೆ ಹೇಳಿದಾಗ ಅವನ ಮನಸ್ಸು ಒಂದಿಷ್ಟು ವಿಚಲಿತ ಆಗಲಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ದ. ಅರಮನೆಗೆ ಬೆಂಕಿ ಹತ್ತದಂದ್ರೂ ಸುಮ್ಮನೆ ಕೂತ್ಕೊಂಡಿದ್ದ. ಮುಂದೆ ಕೂತವ್ರು ಕಕಾಬಿಕ್ಕಿ ಆದ. ಬರೀ ಸಣ್ಣ ಗುಡಿಸಲಕ್ಕೆ ಬೆಂಕಿ ಹತ್ತಿದ್ದಕ್ಕೆ ಓಡಿ ಹೋಗಿ ನಾವು ಆರಿಸಿ ಬಂದೀವಿ, ಅರಮನೆಗೆ ಬೆಂಕಿ ಹತ್ತಿತ್ತಂದ್ರೆ ಮಹಾರಾಜ ಅಳಗಾಡವಲ್ಲ ಅಂತ ಅವರಷ್ಟಕ್ಕೆ ಅವರಿಗೆ ಜ್ಞಾನ ಆಯಿತು. ಅವಾಗ ಗುರುಗಳನ್ನು ಕೇಳಿದ್ರು, ನೀವು ಯಾಕೆ ಅವ ಬರುತ್ತನ ಕಾಯ್ತೀರ ಅನ್ನೋದು ನಮ್ಗೆ ಗೊತ್ತಾಯ್ತು. ನೋಡ್ರಪ್ಪ, ಗುಡಿಸಲಕ್ಕೆ ಬೆಂಕಿ ಹತ್ತಿದ್ರೆ ಓಡಿ ಹೋಗುವಂತ ನಾವು ನೀವು ಎಲ್ಲಿ ಅರಮನೆಗೆನೇ ಬೆಂಕಿ ಹತ್ತಿದ್ರು ಸದ್ಗುರುನಾಥನ ಶಾಸ್ತ್ರದ ಶ್ರವಣದಲ್ಲಿ ನಾನು ಕೂತ್ಕೊಂಡಿನಿ. ಅರಮನೆ ಬಹಳ ಮುಖ್ಯವಲ್ಲ, ನನ್ನ ಬದುಕನ್ನು ಉದ್ಧರಿಸುವಂತ ಗುರುವಿನ ಉಪದೇಶ ಬಹಳ ದೊಡ್ಡದದ. ಇದು ನನಗೆ ಮಹತ್ವದ್ದೇ ಹೊರತು ಅರಮನೆ ಒಳಗಿನ ಬಂಗಾರ ನನಗೆ ಮಹತ್ವದ್ದಲ್ಲ ಅಂತ ಲೋಕದ ಎಲ್ಲ ವಸ್ತುವನ್ನು ತ್ಯಾಗ ಮಾಡಿದ ಆತ್ಮಜ್ಞಾನಕ್ಕಾಗಿ ಸಮರ್ಪಿತನಾದ. ಆ ಕಾರಣದಿಂದ ಜನಕ ಬರುವವರೆಗೂ ನಾನು ಕಾದು ಪ್ರವಚನ ಮಾಡ್ತೀನಿ ಅಂತ. ಬಹಳ ಇರಂಗಿಲ್ಲ ಅಂತ ಮುತ್ತು ರತ್ನಗಳು ಒಂದೋ ತಿರುತ್ತಾವ. ಮೇಘದಿಂದ ಉದುರುವ ಜನಗಳೆಲ್ಲ ಮುತ್ತುಗಳಾಗುವುದಲ್ಲವೇ? ಎಲ್ಲವೂ ಆಗಂಗಿಲ್ಲ. ಎಲ್ಲೋ ಕೂತಿರ್ತದೆ ಒಂದು ಕಪ್ಪೆ ಚಿಪ್ಪು. ಸ್ವಾತಿ ಹನಿಗಾಗಿ ಕಾದು ಕೂತ್ಕೊಂಡಿರ್ತದೆ. ಸ್ವಾತಿ ಹನಿಗಾಗಿ ಎಲ್ಲಿ ಕಾದು ಕೂತ್ಕೊಂಡ? ಸಮುದ್ರದ ಮಧ್ಯದೊಳಗೆ ಸುತ್ತೆಲ್ಲ ಉಪ್ಪು ನೀರು ತುಂಬಿಕೊಂಡ. ಸುತ್ತ ಉಪ್ಪು ನೀರು ತುಂಬಿಕೊಂಡದ. ಅದರ ಮಧ್ಯದೊಳಗೆ ಇದು ಬಾಯಿ ತೆರೆದು ಕೂತ್ಕೊಂಡದ. ಎಂಥ ಸತ್ವ ಪರೀಕ್ಷೆ ಅದಕ್ಕಂದ್ರೆ ಗಾಳಿ ಬೀಸ್ತದ. ಗಾಳಿ ಹೆಂಗ ಬೀಸ್ತದ, ಅಲೆಗಳ ಜೊತೆಗೆ ಅದು ಅಳಗಾಡ್ಬೇಕು. ಅಳಗಾಡೋದ್ರೊಳಗೆ ಸ್ವಲ್ಪ ವ್ಯತ್ಯಾಸ ಆಗ್ತಂದ್ರೆ ಉಪ್ಪು ನೀರು ಒಂದ ಹನಿ ಒಳಗೆ ಹೊಕ್ಕರೂ ಮುತ್ತಾದಂಗಿಲ್ಲ. ಸುತ್ತಿದ್ದಲ್ಲೇ ಉಪ್ಪು ನೀರಿನ ಮಧ್ಯದೊಳಗನ ಐತಿ. ಕಾಯಕತೆಗೆ ಯಾವುದರ ಸಲುವಾಗಿ? ಸ್ವಾತಿಯ ಹನಿಗಾಗಿ. ಯಾವಾಗ ಗುರುನಾಥನ ಉಪದೇಶ ಬರ್ತದ ಗೊತ್ತಿಲ್ಲ. ಪ್ರಾಪಂಚಿಕ ಜೀವನ ಅನ್ನುವಂತ ಉಪ್ಪು ನೀರ ಮಧ್ಯದೊಳಗನ ಸಮುದ್ರದೊಳಗ, ಸಂಸಾರದ ಸಮುದ್ರದೊಳಗ ನಾವಿದ್ರೂ ಸಹಿತ ಬ್ರಹ್ಮ ದರ್ಶನವನ್ನು ನೀಡಿಸುವಂತಹ ಸದ್ಗುರುನಾಥನ ಒಂದು ವಾಣಿ ಯಾವಾಗ ಬರ್ತದಂತ ಕಾದು ಕೂತ್ಕೋಬೇಕು. ಅದು ಕಾದು ಮಾಡಿಯೂ ಮಾಡದಂತೆ ಮಾಡಬಾರದು ಅಂತ ಯಾರು ಹೇಳಂಗಿಲ್ಲ. ಲೋಕದ ವ್ಯವಹಾರ ಆಗಬೇಕು. ಪೂರ್ವ ಕರ್ಮಕ್ಕನುಗುಣವಾಗಿ ಏನೇನು ವ್ಯವಹಾರಗಳನ್ನು ಆಚರಿಸಬೇಕು ಅದು ಆಗಬೇಕು. ಆದ್ರೆ ಅದನ್ನ ಮನಸ್ಸಿಗೆ ಹಚ್ಚಿಕೊಳ್ಳಾರ್ದಂಗ ಬದುಕಿದ್ರಂದ್ರೆ ಅವರಿಗೇ ಮಹಾತ್ಮರಂತ. ಗುರುಗಳು ಹೇಗಿತ್ತು ನಿಮ್ಗೆಲ್ಲ ಗೊತ್ತು. ಇಲ್ಲೆಲ್ಲ ಇವ್ರು ಕೂತವ್ರು, ಇವ್ರನ್ನೆಲ್ಲ ನೋಡಿಬಿಟ್ರೆ ನಮ್ಗೆಷ್ಟು ಆನಂದ ಆಗ್ತದಂದ್ರೆ ಅಜ್ಜವ್ರಿಗೆ ಭಿನ್ನ ಮಾಡೋದಕ್ಕೆ ಬರೋದು. ನಾನು ಇವತ್ತು ಹರುಗಿರುಗಳಿಗೆ ಯಾರ್ಯಾರು ಕೊಡ್ತಾರ ಏನು ಅಂತ. ಯಾಕಂದ್ರೆ
ಎಲ್ಲರಿಗೂ ಫೋನ್ಯಾಗ ಮಾತಾಡಿದ್ದೆ. ಫೋನ್ಯಾಗ ಮಾತಾಡಿದ್ರು ಅಪ್ಪ ಅವ್ರ ಪ್ರೀತಿ ಇರುವಂತ 7-8 ಜನ ಶಿಷ್ಯರು ಏನು ಅವರಿಗೆ ಭಿನ್ನ ಮಾಡೋದ್ರ ಸಲುವಾಗಿ ಹಾರುಗೇರಿ ಕಾರ್ಯಕ್ರಮಕ್ಕೆ ಅಲ್ಲಿ ಬಂದಾಗ ಅದೊಂದು ವೈಭವನೇ ವೈಭವ. ಅಪ್ಪ ಅವ್ರು ಎದ್ದು ಕೂತ್ಕೊಳ್ಳೋರು ಹೆಂಗೆ ಕೂತಾರಲ್ಲ ಇದೇ ಶೈಲಿ ಒಳಗನ ಕಾಟ್ ಮೇಲೆ ಎದ್ದು ಕೂತ್ಕೊಳ್ಳೋರು. ಇವರೆಲ್ಲ ಮಾಲಿ ಹಾಕಬೇಕು, ದೇವ್ರ ಕೊಂಡು ಹಚ್ಚಿದ ಮಂಗಳಾರತಿ ಅನ್ಬೇಕು. ಇಷ್ಟು ಖುಷಿ ಆಗ್ಬಿಡೋದು. ಅದ ಮಂಗಳಾರತಿನ ಹಾಡಿಸೋರು. ಆ ಮಂಗಳಾರತಿನ ಹಾಡಿಸಿ ಇಷ್ಟು ಆನಂದ ಪಡೋರು ಅಂದ್ರೆ ಬರ್ತೀನಿ ಮಠದ ಕಾರ್ಯಕ್ರಮಕ್ಕೆ ಬರ್ತೀನಿ. ಆ ಗುರು ಶಿಷ್ಯರು ಅವ್ರ ಎದುರಿಗೆ ನಿಂತು ಅವ್ರು ಹಾಡೋದು, ಅವ್ರು ನೋಡೋದು, ಅದನ್ನ ನೋಡೋದನೇ ಒಂದು ಆನಂದ. ಅಂತ ಆನಂದ ಮೂರ್ತಿಗಳಾಗಿದ್ದಾರೆ ಗುರುಗಳು. ಅವ್ರ ಶರೀರದಿಂದ ಬರೀ ಲೋಕ ವ್ಯವಹಾರದಿಂದ ಹೊರಗಿರೋದಲ್ಲ, ತಮ್ಮ ಶರೀರದಿಂದನೇ ಹೊರಗಿದ್ರು ಅವರು. ಎಂಥ ವಿಲಕ್ಷಣ. ನಾವು ಶರೀರವೇ ನಾವು ಅಂತ ತಿಳ್ಕೊಂಡಿದ್ದಕ್ಕನೇ ದುಃಖ. ಸಾಯುವುದಕ್ಕೆ ಮನುಷ್ಯ ಯಾಕ ದುಃಖ ಪಡ್ತಾನೆ, ಹೆದರ್ತಾನಂದ್ರ ಅವನು ಎಂದೂ ಸಾಯವಲ್ಲ. ಶರೀರ ನನ್ನ ಕೈ ಬಿಟ್ಟು ಹೊಕ್ಕೈತನ್ನೋ ಕಾರಣಕ್ಕಾಗಿ ನಾವು ದುಃಖ ಮಾಡ್ಕೊತಿರ್ತಾನ. ಆದ್ರೆ ಅವ್ರಿಗೆ ಎಂದೂ ಆ ದುಃಖ ಕಾಣಿಸ್ಲಿಲ್ಲ. ಶರೀರ ಅರ್ಧ ಶರೀರವೇ ಇರ್ಲಿಲ್ಲ ಅನ್ನುವಂಥ ಭಾವ ಅವ್ರನ್ನ ಎಂದೂ ಕಾಡ್ಲೇನೇ ಇಲ್ಲ. ಅವರು ಯಾವಾಗಲೂ ಪಾಠ ಪ್ರವಚನಗಳಲ್ಲಿನೇ ನಿರತರಾಗಿರ್ತಿದ್ರು. ಬಂದವರಿಗೆ ಶಾಸ್ತ್ರ, ಬಂದವರಿಗೆ ಸ್ತೋತ್ರ. ಅವರ ಶರೀರದ ಬಗ್ಗೆ ಅವರಿಗೆ ಲಕ್ಷ್ಯ ಬಹಳ ಕಡಿಮೆ. ಆ ಕಾರಣದಿಂದಾಗಿನೇ ಆ ರೀತಿ ಅಪಘಾತ ಆದಂತವ್ರು 2-3 ವರ್ಷ ಬದುಕಬೇಕಾದ್ರೆ ದೊಡ್ಡದು. 14 ವರ್ಷ 2 ತಿಂಗಳ ಕಾಲ ಸುದೀರ್ಘವಾಗಿ ಅವರ ಬದುಕಿಗೆ ಕಾರಣ ಏನು ಅಂದ್ರೆ ಶರೀರ ನಾನನ್ನ ಅನ್ನುವಂಥ ದಿವ್ಯ ಜ್ಞಾನವೇ ಅದಕ್ಕೆ ಮುಖ್ಯ ಕಾರಣ. ಶರೀರ ನಾನು ಅನ್ನೋ ಭಾವ ಇತ್ತು ಅಂದ್ರೆ ಅದಿಷ್ಟು ದುಃಖ ಮಾಡಿಸ್ತದೆ, ಮನಸ್ಸನ್ನ ಚಿಂತೆ ಮಾಡಕ್ ಹಚ್ತದೆ. ಯಾಕೆ ಹಿಂಗಾತು ಅವ್ರ ಅಜ್ಜವ್ರನ್ನವರು ಯಾಕೆ ಹಿಂಗಾತು ಅನ್ನೋ ಪ್ರಶ್ನೆಗೆ ಪರಮಾತ್ಮಗ ಗೊತ್ತಿಲ್ಲ ಉತ್ತರ ಅನ್ನೋರು. ಕೆಲವು ಪ್ರಸಂಗಗಳು ನಾವು ಕೇಳ್ತೀವಿ, ಎಷ್ಟು ದುಡಿದಿವ್ರಿ ಯಾಕೆ ನಮ್ಗೆ ಹಿಂಗಾಗ್ತದೆ ಅಂತ. ಯಾಕೆ ಹಿಂಗಾಯ್ತು ಅನ್ನೋದಕ್ಕ ದೇವರಿಗೆ ಸಹಿತ ಅದಕ್ಕೆ ಉತ್ತರ ಕೊಡಕ್ ಸಾಧ್ಯ ಇಲ್ಲ. ಯಾಕೆ ಹಂಗಾಯ್ತು ಅಂದ್ರೆ ₹1,00,000 ದಕ್ಷಿಣ ಕೊಟ್ರಿ, ಯಾಕೆ ಕೊಟ್ರ ಅಂತ ಯಾವ ಕೇಳಿವನ್ನ ಮಾಡ್ತಿದ್ರು. ₹1,00,000 ದಕ್ಷಿಣ ಕೊಟ್ರಿ ಎಷ್ಟು ಆನಂದದಿಂದ ಸ್ವೀಕಾರ ಮಾಡ್ತೀವಲ್ಲ, ಇದನ್ನೂ ಪರಮಾತ್ಮ ದಕ್ಷಿಣ ರೂಪದಲ್ಲಿ ಕೊಟ್ಟಾನ. ರೊಕ್ಕ ಕೊಟ್ರೆ ಎಷ್ಟು ಆನಂದದಿಂದ ತಗೊಂತೀವಿ, ಇದನ್ನು ಅಷ್ಟೇ ಆನಂದದಿಂದ ತಗೊಂಡು ಬಿಟ್ರನೆ ಅವನಿಗೆ ಸ್ಥಿತ ಪ್ರಜ್ಞೆ ಅನ್ನೋದು, ಅವನಿಗೆ ಮಹಾತ್ಮ ಅನ್ನೋದು, ಅವನಿಗೇನೆ ಪಂಡಿತ ಮುನಿ ಏನ್ ಹೆಸರಿಂದ ಕರೆದ್ರು ಅವನೇ. ಅಂತ ಧೀರ ಸನ್ಯಾಸತ್ವವನ್ನು ಹೊಂದಿದಂಥವರು ಪೂಜ್ಯ ಗುರುಗಳವರು. ಅವರ ರಥಯಾತ್ರೆ ಈ ನಾಡಿನ ತುಂಬೆಲ್ಲ ಸಂಚರಿಸ್ತಾ ಇದೆ. ಅದು ಮೂಲತವಾಗಿ ಯಾರ್ಯಾರು ದೊಡ್ಡಜ್ಜವ್ರ ಕಡೆಯಿಂದ ಶಾಸ್ತ್ರ ಕೇಳಿದಂಥವ್ರು, ದೊಡ್ಡಜ್ಜವ್ರು ಎಲ್ಲೆಲ್ಲಿ ಶಾಸ್ತ್ರಗಳನ್ನು ಹೇಳ್ಯಾರ. ಕಾರಣ ದೊಡ್ಡಜ್ಜನ ತ್ಯಾಗ ಬಹಳ ದೊಡ್ಡದು. ಆರೂಢ ಜ್ಯೋತಿ ಶಿವಪುತ್ರಜ್ಜವ್ರು ಮಾಡಿದಂಥ ತ್ಯಾಗ ಏನು ತ್ಯಾಗ ಅಂದ್ರೆ ಅವರ ಆವೇಶದುದ್ದಕ್ಕೂ ಬರೀ ಗ್ರಂಥಗಳನ್ನು ಮಾತ್ರ ಅವರು ಬರೀಲಿಲ್ಲ. ಹಳ್ಳಿಗಳಿಗೆ ಸುತ್ತಿ ಎಲ್ಲಿ ಮುಮುಕ್ಷುಗಳದಾರ ಅವ್ರಿಗೆ ಇಂಥ ವ್ಯವಸ್ಥೆಗಳಿರ್ಲಿಲ್ಲ. ಮನೆಗೆ ಹೋಗ್ತಿದ್ರು, ಅವ್ರ ಮನೆಯೊಳಗನೆ 15-20 ದಿವಸಗಟ್ಟಲೆ ಇರ್ತಿದ್ರು. ಅವ್ರು ಏನು ಪ್ರಸಾದ ಮಾಡ್ತಾರೆ, ಒಂದು ದಿವಸ ಅವ್ರ ಪ್ರಸಾದಕ್ಕಾಗಿ ಅದನ್ನ ಮಾಡ್ರಿ ಇದನ್ನ ಮಾಡ್ರಿ ಅಂತ ಯಾವ ಬೇಡಿಕೆಗಳಿಂದನೇ ಅವ್ರ ಮನೆಯೊಳಗ ತಾವು ಒಬ್ಬರು ಸದಸ್ಯರಾಗಿ ಇದ್ದು ಅವರು ನೀಡಿದ್ದನ್ನೇ ಪ್ರಸಾದ ಅಂತ ಸ್ವೀಕಾರ ಮಾಡಿ ಹೇಗಾದ್ರೂ ಅವ್ರ ಬದುಕು ಉದ್ಧಾರ ಆದ್ರೆ ಸಾಕು, ಅವರಿಗೆ ಸಾಕ್ಷಾತ್ಕಾರ ಆದ್ರೆ ಸಾಕು ಅನ್ನುವಂತ ಕಾರಣದಿಂದ ಹಳ್ಳಿಗಳಿಗೆ ಸಂಚರಿಸಿ ನಿಜಗುಣರ ಶಾಸ್ತ್ರವನ್ನು ಕ್ರಮಬದ್ಧವಾಗಿ ನಡೆಸಿ ಇಂಥ 100 ಜನ ಮುಮುಕ್ಷುಗಳನ್ನ ತಯಾರು ಮಾಡಿದ್ರಲ್ಲ. ಆ ಮುಮುಕ್ಷುಗಳು ಎಷ್ಟು ಜನ ಇದ್ರು, ಅವ್ರ ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು ಈಗೆಲ್ಲ ಅವರು ದೊಡ್ಡವರಾಗ್ಯಾರ. ಎಷ್ಟು ಈ ಪರಂಪರೆ ದೊಡ್ಡದಾಗೋದಕ್ಕೆ ಕಾರಣ ಏನು ಅಂದ್ರೆ ಮೊದಲು ಅಜ್ಜ ಸುತ್ತಾಡಿ ಏನು ಶಾಸ್ತ್ರದ ಬೋಧನೆಯನ್ನು ಮಾಡಿರಲ್ಲ, ಆ ಬೀಜ ಇವತ್ತಿಷ್ಟೆಲ್ಲ ಮರಗಳಾಗಿ, ಬಳ್ಳಿಗಳಾಗಿ, ಹೂಗಳಾಗಿ, ಕಾಯಿಗಳಾಗಿ ಅದು ವಿಸ್ತಾರ ಹೊಂದದ್ದು. ದೊಡ್ಡಜ್ಜವರು ಅವರ ಶಾಸ್ತ್ರದಲ್ಲಿ ಅವರ ಶಾಸ್ತ್ರವನ್ನು ಕೇಳಿದ್ರೆ ಸಿದ್ಧಾರೂಢಜ್ಜನೇ ಆನಂದ ಪಡುತ್ತಿದ್ದ. ಉಳಿದವ್ರು ಹೇಳೋ ಪ್ರಶ್ನೆನೇ ಇಲ್ಲ. ಕ್ರಮ ತಪ್ಪಿ ನುಡಿಯದ ಬದುಕು ಅವರು. ಬೆಳಿಗ್ಗೆ ಶಾಸ್ತ್ರ ಹೇಳೋ ಟೈಮ್ನಾಗ ಮಾತ್ರ ಶಾಸ್ತ್ರ, ಉಳಿದ ಟೈಮ್ನಾಗ ಯಾರ ಬಂದು ಏನಾರ ಕೇಳಿದ್ರು ಅಂದ್ರೆ ಅದಕ್ಕೆ ಒಂದು ಶಬ್ದ ಸಹಿತ ಅವ್ರು ಹೇಳ್ತಿದ್ದಿಲ್ಲ. ಆ ಟೈಮಿಗೆ ಬಂದ್ರೆ ಯಾವಾಗ ಅವ್ರು ಹೇಳ್ತಿದ್ರಲ್ಲ ಆ ಸಮಯಕ್ಕೆ ಬಂದ್ರೆ ಶಾಸ್ತ್ರ. ಉಳಿದ ಟೈಮ್ನೊಳಗೆ ತಮ್ಮ ಆತ್ಮನ್ನೇ ಆತ್ಮನಾ ದುಷ್ಟ, ತಮ್ಮ ಆತ್ಮಾನಂದದಲ್ಲೇ ತಾವಿದ್ದು ಬಿಡೋರಂತ. ಯಾರು ಏನು ಮಾತಾಡ್ಸಿದ್ರು ಸುಮ್ಮನೆ ಅಪರೂಪಕ್ಕೊಂದು ಮಾತು. ಅಲ್ಲನಗೌಡ್ರು, ಎಬ್ರಟ್ಟಿ ಅಲ್ಲನಗೌಡ್ರು ಅದು ಇದು ಬಹಳಷ್ಟು ಖಾಯಂ ಭಕ್ತರವರು. ಸೌದಿ ಸಂಗಪ್ಪನವರು ಖಾಯಂ ಭಕ್ತರು. ಅವರ ಶಾಂತಾಶ್ರಮಕ್ಕೆ ಹೋಗಿ ಅವ್ರ ಮುಂದೆ ದೇಶ ನಮಸ್ಕಾರ ಹಾಕಿದ್ರ ಅವ್ರ ಮನ್ಯಾಗ ಹೋಗಿ ಅವ್ರಿಗೆ ಶಾಸ್ತ್ರ ಹೇಳಿ ಅಷ್ಟು ವರ್ಷದ ಪರಿಚಯ ಇದ್ರ ಸಹಿತಕ್ಕ ಯಾವರವರು ಅಂತಿದ್ರು.
ಆ ಸ್ಥಿತಿ ಯಾವ ಊರವರು ಅಂತ ಅಪ್ಪವ್ರು ಕೇಳ್ಯಾರಂತ ಶಿಷ್ಯರು ಒಂದು ದಿವಸನು ಎಷ್ಟು ವರ್ಷ ನಮ್ಮಲ್ಲಿ ಬಂದಾರ, ನಮಗ ಪ್ರವಚನ ಮಾಡ್ಯಾರ, ಮತ್ತೆ ನಾವು ಬಂದು ನಮಸ್ಕಾರ ಮಾಡೋಣ, ಯಾವ ಊರವರು ಅಂತ ಕೇಳ್ತಾರಂತ ಅವರು ಮನಸ್ಸಿಗೆ ಹಚ್ಕೊಳ್ಳಿಲ್ಲ. ಇವರು ಹೀಗೆ ಕೇಳಿದ್ರೆ ಅವ್ರು ಏನು ತಿಳ್ಕೊಂತಾರಂತ ಇವ್ರಿಗೆ ಇರ್ಲಿಲ್ಲ. ಆ ಶಿಷ್ಯರಾಗಿದ್ರು ಅವ್ರ ಸ್ಥಿತಿ ಒಳಗ ಅವ್ರಿದ್ರು, ಗುರುಗಳಾಗಿದ್ರು ಇವ್ರ ಸ್ಥಿತಿ ಒಳಗ ಇವರಿದ್ರು. ಅದು ಆನಂದವೇ ಆನಂದ. ಶಿಷ್ಯರು ಹಂಗಿದ್ರು, ಗುರುಗಳು ಯಾಕೆ ನನ್ನ ಮಾತಾಡಿಸ್ತಿಲ್ಲ ಗುರುಗಳು ಅಂತ ಅವರು ಚಿಂತೆ ಮಾಡ್ತಿದ್ದಿಲ್ಲ, ಶಿಷ್ಯನ ಇವತ್ತು ಮಾತಾಡಿಸ್ತಿಲ್ಲ ಅಂತ ಇವರು ಚಿಂತೆ ಮಾಡ್ತಿದ್ರು. ಇವರ ಆನಂದದೊಳಗ ಏನು ಆನಂದವನ್ನು ಇಬ್ರು ಪಡಿಬೇಕಾಗಿತ್ತು ಅದನ್ನು ಪಡೆದಿದ್ರು. ಆನಂದ ರೂಪದಲ್ಲಿ ಅವ್ರವ್ರು ಇರ್ತಿದ್ರು. ಅಂತ ಗಟ್ಟಿ ಶಿಷ್ಯರನ್ನ ಅವ್ರು ತಯಾರು ಮಾಡ್ಯಾರ. ಅಂತ ಇಂಥ ಮನಸ್ಸು ಬದಲು ಮಾಡ್ಕೊಳ್ಳುವಂತ ಶಿಷ್ಯರಲ್ಲ. ಇವತ್ತು ಇಲ್ಲಿ ಬಂದ ತಕ್ಷಣ ಇಲ್ಲಿ, ಅಲ್ಲಿ ಹೋದ ತಕ್ಷಣ ಅಲ್ಲಿ, ಹಂಗಿಲ್ಲ. ಅವ್ರೇನು ಬ್ರಹ್ಮ ಬೀಜವನ್ನು ಬಗೆದು ಬಿದ್ದಾರಲ್ಲ, ಅವೆಲ್ಲ ಗಟ್ಟಿ ಕಾಳಾದ ಕಾರಣದಿಂದ ಎಲ್ಲಿ ಹೋದ್ರು ಆರೂಢ ಜ್ಯೋತಿ ಶಿವಪುತ್ರಜ್ಜನ ಶಿಷ್ಯ ಬಳಗ, ಹಾಗೇನೆ ಸಿದ್ಧಾರೂಢಜ್ಜನ ಈ ಭವ್ಯ ಪರಂಪರೆಯನ್ನು ನಡೆಸುವಂತಹ ಶಿಷ್ಯ ಬಳಗ. ಆ ಬಳಗದಲ್ಲಿನೇ ಬಹಳ ಪ್ರಖ್ಯಾತಿಯನ್ನು ಪಡೆದಿರುವಂತವರು ಶಿವತ್ರಯರು. ಶಿವಾನಂದ ಭಾರತೀಯಜ್ಜವರು ಅವರಂತ ಭಾಗ್ಯವಂತ ಗುರುಗಳು ಹೇಳೋರು. ಶಿವಾನಂದ ಭಾರತೀಯಜ್ಜ ಅಂದ್ರ ಭಾಗ್ಯವಂತ, ಶಿವಕುಮಾರಜ್ಜ ಅಂದ್ರ ಪ್ರಯತ್ನವಾದ್ಯ. ಶಿವಕುಮಾರಜ್ಜ ಅವ್ರದ್ದು ಪ್ರಯತ್ನ, ಅದೆಂಥ ಪ್ರಯತ್ನ ಅಂದ್ರೆ ಅವ್ರ ವಾಣಿನೇ ದೊಡ್ಡ ಶಕ್ತಿ ಅವರಿಗೆ. ಅವರ ಮಾತಿನಿಂದನೇ ಬ್ರಹ್ಮವನ್ನು ಎಲ್ಲರಿಗೂ ದರ್ಶನ ಮಾಡುವುದಲ್ಲದೆ ಲೌಕಿಕವಾಗಿರುವಂತ ಈ ಎಲ್ಲ ಸಂಪತ್ತನ್ನು ಅವರು ಮಾಡಿದ್ದು ಅವರ ವಾಣಿಯ ತಪಸ್ಸಿನಿಂದ. ಅವರು ಎಲ್ಲಿ ಹೋಗಿ ಮಾತಾಡ್ತಾರೆ, ಅವರ ಮಾತುಗಳನ್ನು ಕೇಳೋದಕ್ಕಷ್ಟೆಲ್ಲ ಜನ ಸಂಗ್ರಹವಾಗಿ ಆ ಮಾತಿನಿಂದ ಪರಿವರ್ತಿತರಾಗಿ ಸಿದ್ಧಾರೂಢಜ್ಜನ ತತ್ವ ಪ್ರಸಾರ ಆಯಿತು. ಅದರ ಜೊತೆಗೆ ಅವರ ಪ್ರಯತ್ನದ ಫಲದಿಂದಾಗಿ ಬೀದರ್ ಆಗಿರ್ಬೋದು, ಚಳಕಾಪುರ ಆಗಿರ್ಬೋದು, ಇವೆರಡು ಇವತ್ತು ಭುವನ ಕೈಲಾಸಗಳಾಗುವುದಕ್ಕೆ ಕಾರಣ ಅಂದ್ರೆ ಶಿವಕುಮಾರಜ್ಜರು ಪ್ರಯತ್ನ. ಅವರು ಪ್ರಯತ್ನವಾಗಿದ್ದಾರೆ. ಭಾರತೀಯಜ್ಜವರು ಭಾಗ್ಯವಂತರನ್ನು. ಭಾರತೀಯಜ್ಜ ಏನಿಲ್ಲ, ಸುಮ್ಮನೆ ಹೋಗಿ ಕೂತ್ರನ್ನದ ಕೈಲಾಸ ಆಕೈತಿ. ಭಾರತೀಯಜ್ಜವರು ಅಂತ ಮಾತುಗಾರರಲ್ಲ, ಹಂಗಲ್ಲ ಹಿಂಗಲ್ಲ. ಅವ್ರು ಹೋಗಿ ಸುಮ್ಮನೆ ಭಾರತೀಯಜ್ಜ ಯಾವ ಮಠದೊಳಗ ಪಾದ ಇಟ್ಟಾರಲ್ಲ ಅವೆಲ್ಲ ವಿಮುಕ್ತ ಕ್ಷೇತ್ರಗಳು. ಅಂತ ಭಾಗ್ಯವಂತ ಪ್ರಸೂಯತ ಅವರು ಭಾಗ್ಯಶಾಲಿಗಳು. ಗುರುಗಳು ಅವ್ರ ಬಗ್ಗೆ ಅವರಿಬ್ಬರು ಅಣ್ಣ ಅಂತ ಒಬ್ಬರಿಗೆ ನೋಡು, ಮಾವ ಅಂತ ಒಬ್ಬರಿಗೆ ನೋಡು, ಅಷ್ಟು ಪ್ರೇಮದಿಂದ ಒಳಗಿದ್ದಾಗ ಶಿವತ್ರಯರು ಅಂದ್ರೆ ಅದು ಒಂದೇ ಗುಟ್ಟಿನಂತೆ ಅವ್ರು ಯಾವಾಗಲೂ ಬದುಕಿದಂಥವ್ರು. ಅಂತ ಗುರುಗಳು ಅವರಿಬ್ಬರನ್ನು ಬಹಳ ಪ್ರೀತಿ, ಬಹಳ ಗೌರವದಿಂದ, ಎಷ್ಟು ಅಂದ್ರೆ ಅವರು ದೊಡ್ಡಜ್ಜ ಅಂದ್ರೆ ಈ ಒಂದು ಬಳ್ಳಿಯನ್ನು ಮುನ್ನಡೆಸುವಂತ ದೊಡ್ಡ ಶಕ್ತಿಗಳಪ್ಪ ಅವರು ಅಂತ ಭಾರತೀಯಜ್ಜರ ಬಗ್ಗೆ ಶಿವಕುಮಾರಜ್ಜ ಎಷ್ಟು ಪ್ರೇಮದಿಂದ ಯಾವಾಗ್ಲೂ ಯಾವುದೇ ಸನ್ಯಾಸಿಗಳ ಬಗ್ಗೆ ನಮ್ಮ ಗುರುಗಳು ಭಕ್ತಿ ಪ್ರೇಮ ಮೂಡುವ ಹಾಗೆಯೇ ಎಲ್ಲರ ಜೊತೆಗೂ ವರ್ತನೆಗಳನ್ನು ಮಾಡ್ತಿದ್ರು. ಯಾರನ್ನು ಅವರು ನಿಂದಿಸಿ ನುಡಿತಿದ್ದಿಲ್ಲ, ಯಾರ ಬಗ್ಗೆನೂ ಕೆಟ್ಟ ಶಬ್ದಗಳನ್ನ ಅನಿಸಿದಲ್ಲಿ ಸಹಿತ ಪ್ರಯೋಗ ಮಾಡ್ತಿದ್ದೆ. ಯಾವಾಗ ಒಂದು ಕಥೆ ಹೇಳೋರು, ಕೃಷ್ಣವ ದಂತ ಪಶ್ಯಕ, ಮನುಷ್ಯನಲ್ಲಿರುವಂತ ಒಳ್ಳೆಯದನ್ನ ಸ್ವೀಕಾರ ಮಾಡ್ಬೇಕನ್ನೋರು. ಏನು ಒಳ್ಳೆ ಗುಣ ಅದ ಅದನ್ನ ನಿರ್ತವು, ಉಳಿದ್ರ ಬಗ್ಗೆ ಲಕ್ಷಣ ಕಾಣ. ಕೃಷ್ಣ, ಧರ್ಮರಾಜ ಎಲ್ಲರೂ ಹಾದಿ ಹಿಡಿದು ನಡೆದು ಹೊರಟಿದ್ರು. ಪಾಂಡವರು ಇದ್ರು. ಎಲ್ಲರೂ ಹಾದಿಯೊಳಗೆ ಒಂದು ನಾಯಿ ಸತ್ತಿರ್ತಂತೆ. ನಾಯಿ ಅಂದ್ರೆ ಅದರಂತ ದುರ್ನಾಥ ಯಾವುದೂ ಇರಂಗಿಲ್ಲ. ನಾಯಿ ಸತ್ತದ, ಹೊಟ್ಟೆ ಹೊಡೆದ, ಎಷ್ಟು ದುರ್ನಾಥದಿಂದ ನಾರಾಕತ್ತದ. ಎಲ್ಲರೂ ಮೂಗು ಮುಚ್ಕೊಂಡು ಹೊರಟಿದ್ರು. ಕೃಷ್ಣ ಧರ್ಮರಾಜ ಹಂಗ ಹೊರಟಿದ್ರು. ಅವರಿಗೆ ಶೀತೋಷ್ಣ ಸುಖ ದುಃಖದಾಹ, ಮುನಿ ಆಗಿರುವಂತವನಿಗೆ ಉಷ್ಣ ಇರ್ಲಿ, ಶೀತ ಇರ್ಲಿ, ಸುಖ ಇರ್ಲಿ, ದುಃಖ ಇರ್ಲಿ, ಪರಿಸರದೊಳಗೇನು ಬದಲಾವಣೆ ಆದ್ರೆ ಅವ್ರ ಜೀವನದೊಳಗೇನು ಬದಲಾವಣೆ ಆಗಂಗಿಲ್ಲ. ಹಂಗ ಹೊರಟಿದ್ರು ಅವರಿಬ್ರು. ಎಲ್ಲರೂ ಮೂಗು ಮುಚ್ಚಿಕೊಂಡು ಹೊರಟಿದ್ರು. ನಿಮಗೆ ನೀವು ವಾಸನೆ ಬರುವಂತ ನಂತ ಉಳಿದವ್ರಿಗೆ ಕೇಳಿದ ಕೃಷ್ಣ ಅಂತಾರ, ಆ ನಾಯಿ ಹೊರಗೆ ಎಷ್ಟು ಬೆಳಗದ ನೋಡಲ್ಲ. ನಾಯಿ ಸತ್ತದ ಅಷ್ಟು ದುರ್ನಾಥ ಐತಿ, ಎಲ್ಲರೂ ಮೂಗು ಮುಚ್ಚಿಕೊಂಡ್ರು ಹಲ್ಲು ಎಷ್ಟು ಚಲೋ ಅದಾವಂತ ಹೆಂಗ ಕೃಷ್ಣ ಹೇಳಿದಲ್ಲ, ಹಾಗೆ ಮನುಷ್ಯನ ಬದುಕಿನೊಳಗ ಅವೆಲ್ಲ ಇರೋವನೇ. ಅದು ಹದಗೆಟ್ಟದ್ದಕ್ಕೆ ಸ್ವಲ್ಪ ಹೇಳ್ತಿದ್ರು. ಅದನ್ನ ಆರೋಗ್ಯರಿಗೆ ಬಂದಾಗ ಯಾವೊಬ್ಬ ಅಜ್ಜಾರಿ ಬಂದು ದೇವ್ರಕೊಂಡ ಅಜ್ಜಾರಿ ಬಂದ ಯಪ್ಪ ನನ್ನ ಸಂಸಾರ ಹದಗೆಟ್ಟು ಹೋಗೈತಿ ಅಂತ. ಈ ಸಂಸಾರದ ವ್ಯಾಖ್ಯಾನ ತಿಳ್ಕೊಳ್ಳೋಕೆ ಎಷ್ಟೆಷ್ಟು ಊರಿಗೆ ಹೋಗಿದ್ದೆಪ್ಪ, ಇಷ್ಟು ಸರಳ ವ್ಯಾಖ್ಯಾನ ಯಾರು ನನಗೆ ಮಾಡಿದ್ದಿಲ್ಲ, ಹದಗೆಟ್ಟಿದ್ದಕ್ಕೆ ಸಂಸಾರ ಅಂತಾರ ಮಗನ ಅಂದ್ರ. ಎಷ್ಟು ಸರಳವಾದ ವ್ಯಾಖ್ಯಾನ. ಅದನ್ನು ಗುರುಗಳು ಹೇಳೋರು, ಸಂಸಾರದಲ್ಲಿ ವ್ಯತ್ಯಾಸಗಳು ಇದ್ದೇ ಇರ್ತಾವ. ಪರಿಪೂರ್ಣರು ಅಂತ ಪ್ರಪಂಚದೊಳಗೆ ಯಾರು ಇಲ್ಲ. ಪರಿಪೂರ್ಣತೆ ಎಂದೂ ಹುಟ್ಟಂಗಿಲ್ಲ. ಅದು ವ್ಯತ್ಯಾಸ ಇರುವುದನ್ನೇ. ಅದರಲ್ಲಿ ಯಾವುದು ಒಳ್ಳೆಯದೇ ಅದನ್ನು ಸ್ವೀಕಾರ ಮಾಡಬೇಕು ಅನ್ನುವಂಥ ಭಾವ ಗುರುಗಳು
ಯಾವಾಗಲೂ ಹೇಳೋರು. ಅಂತಹ ಗುರುಗಳಿಗೆ ಬಹಳ ಪ್ರೀತಿಯ ಊರು ಅಂದ್ರೆ ಹಾರುಗೇರಿ. ಇಲ್ಲಿ ಬರಬೇಕು ಅಂದ್ರೆ ಅವ್ರು ಒಂಥರ ಭಾರಿ ತಯಾರಿ ನಡೆಸೋರು ಅಜ್ಜವ್ರು. ಹಾರುಗೇರಿ ಕಾರ್ಯಕ್ರಮ ಬಂತು, ಹಾರುಗೇರಿ ಜಾತ್ರೆ ಬಂತನ್ನೋ ಹಾರುಗೇರಿ ಜಾತ್ರೆಗೆ ಹೋಗ್ಬೇಕು, ಬರ್ತಾರ, ಸ್ವಾಗತ ಮಾಡ್ತಾರ. ಹಾಗೆ ಈ ಒಂದು ಭಾಗದ ಬಗ್ಗೆ ಕಾರಣ ಏನು ಅಂದ್ರೆ ದೊಡ್ಡಜ್ಜವ್ರ ಜೊತೆಗೆ ಇಲ್ಲೇ ಅಡ್ಡಾಡಿದವರು.